ನಿಮಗೆ ಬೇಕಾಗುವಂತ ಪಿಡಿಒನನ್ನು ನೀವು ಕರ್ಕೊಂಡು ಬಂದಿದ್ದೀರಾ ಅಂತ ಹೇಳ್ತಾರೆ. ಗ್ಯಾರಂಟಿ ಯೋಜನೆಯನ್ನು ವಿರೋಧಿಸುವವನ ಸಾಲಲ್ಲಿ ನಾನು ಕೂಡ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತು ಅಲ್ಲಿ ಕೂತು ಇಲ್ಲಿ ಕೂತು ಪ್ರಶ್ನೆ ಕೇಳಬೇಕು. ಬಡಗಗಜಕಾರು ಗ್ರಾಮಕ್ಕೆ ಒಂದು ಶಿಖರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕೆ. Introducing the epic new Swift. Time to go swifting. ಓಂ ಪವರ್ ಟರ್ಮಿನಸ್ ಆಟೋಮೋಟಿವ್ ಬ್ಯಾಟರಿಗಳು, ಇನ್ವರ್ಟರ್ಸ್, ಯುಪಿಎಸ್, ಆನ್ಲೈನ್ ಯುಪಿಎಸ್, ಸೋಲಾರ್ ಇನ್ವರ್ಟರ್ಸ್ ಮತ್ತು ನವೀಕರಿಸಬಹುದಾದ ಇಂಧನ ಉಪಕರಣಗಳು, ಟ್ಯೂಬ್ಯುಲರ್ ಬ್ಯಾಟರೀಸ್, ಸಿಸಿಟಿವಿ ಕ್ಯಾಮೆರಾಸ್, ಡಿವಿಆರ್ ಮತ್ತು ಸೆಕ್ಯೂರಿಟಿ ಸಿಸ್ಟಮ್ಸ್, ಗ್ಯಾಸ್ ಗೀಸರ್ಗಳು ನಮ್ಮಲ್ಲಿವೆ. ಗುಣಮಟ್ಟದ ಉತ್ಪನ್ನಗಳ ಭರವಸೆಗಾಗಿ ಇಂದೇ ಭೇಟಿ ನೀಡಿ. ಓಂ ಪವರ್ ಟರ್ಮಿನಸ್, ವಿಶ್ವಾಸ್ ಹೈಟ್ಸ್, ಪಂಪೆಲ್, ಮ್ಯಾಂಗ್ಳೂರ್. ನಮ್ಮ ಬಂಟ್ವಾಳದ ನಮ್ಮ ನ್ಯೂಸ್ನ ವೀಕ್ಷಕ ಬಂಧುಗಳಿಗೆ ಸ್ವಾಗತ. ನಮ್ಮ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಗ್ರಾಮದ ಕವರ್ ಪಂಚಾಯತ್ ಪವರ್. ಗ್ರಾಮದ ಸಮಸ್ಯೆಗಳ, ಗ್ರಾಮದ ಅಭಿವೃದ್ಧಿಗಳ ಮೇಲೆ ಬೆಳಕು ಚೆಲ್ಲುವ ಗ್ರಾಮ ಪಂಚಾಯತ್ನ ಅಧ್ಯಕ್ಷರ ಜೊತೆ ನೇರ ಮುಕ್ತ ಮಾತುಕತೆ. ಗ್ರಾಮದ ಕವರ್ ಪಂಚಾಯತ್ ಪವರ್. ಇಂದಿನ ನಮ್ಮ ಮಾತುಕತೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಬಡಗಕಜಕಾರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, 88ನೇ ವಾರ್ಡ್ನಿಂದ ಸ್ಪರ್ಧಿಸಿ ವಿಜೇತರಾದಂಥ ಸದಸ್ಯರು, ಯುವ ನಾಯಕ, ಸಮಾಜ ಸೇವಕ, ಜನರ ನಾಡಿಮಿಡಿತವನ್ನು ಅರ್ಥ ಮಾಡಿಕೊಂಡು ತನ್ನ ಗ್ರಾಮವನ್ನು ಅಭಿವೃದ್ಧಿ ಪಡಿಸುವಂಥ ಯುವ ನಾಯಕ ನಮ್ಮ ಜೊತೆಯಲ್ಲಿದ್ದಾರೆ. ದೇವದಾಸ್ ಅಬುರ ಅವರನ್ನು ಇಂದಿನ ಮಾತುಕತೆಗೆ ನಾವು ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಬಂಟ್ವಾಳದ ನಮ್ಮ ನ್ಯೂಸ್ನ ಇಂದಿನ ಮಾತುಕತೆಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ದೇವದಾಸ್ ಅಬುರ, ಅಧ್ಯಕ್ಷರು, ಬಡಗಕಜಕಾರು. ಧನ್ಯವಾದಗಳು ಸರ್. ಎಷ್ಟು ಗ್ರಾಮಗಳು ಬಡಗಕಜಕಾರ್ನಲ್ಲಿದೆ? ನಮ್ಮ 2 ಗ್ರಾಮ ಇದೆ ಸರ್, ಬಡಗು ಮತ್ತು ತೆಂಕು. 2 ಗ್ರಾಮಗಳ ಸಂಗಮ, ಅದು ಬಡಗಕಜಕಾರು ಗ್ರಾಮ ಪಂಚಾಯತ್. ಬಡಗಕಜಕಾರು ಗ್ರಾಮದಲ್ಲಿ ನೀವು ಅಧ್ಯಕ್ಷರಾದ ಮೇಲೆ ಎಂಥ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ? ಖಂಡಿತ ಸರ್, ನಾನು ಒಂದು ಮಹತ್ವಾಂಕ್ಷೆಯನ್ನು ಇಟ್ಟುಕೊಂಡೇ ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ಬಂದವನಿದ್ದೇನೆ. ಒಂದು ಅಜ್ಜ ನೆಟ್ಟ ಆಲದ ಮರಕ್ಕೆ ಸುತ್ತು ಬರುವುದಂತ ಒಂದು ಗಾದೆ ಮಾತಿದೆ. ಆ ವ್ಯವಸ್ಥೆಯನ್ನೇ ಬದಲು ಮಾಡಿದ್ದೇನೆ. ಒಂದು ಕ್ರಾಂತಿಕಾರಿ ಬದಲಾವಣೆ ಆಗಬೇಕು ಪಂಚಾಯತಿಯಲ್ಲಿ ಎನ್ನುವಂತ ಒಂದು ದೃಢ ನಿರ್ಧಾರ ಇಟ್ಕೊಂಡು ಬಂದಿದ್ದೇನೆ. ಏನು ಬದಲಾವಣೆ ಮಾಡಿದೆ? ಖಂಡಿತವಾಗ್ಲೂ ಒಂದು ಚರಂಡಿ ವ್ಯವಸ್ಥೆ ಇರಬಹುದು, ಅಥವಾ ದಾರಿದೀಪದ ವ್ಯವಸ್ಥೆ, ಒಂದು ಅಚ್ಚುಕಟ್ಟಾಗಿ ಸೋಲಾರ್ ದೀಪದ ವ್ಯವಸ್ಥೆಯನ್ನು ಮಾಡುವಲ್ಲಿ ಮಾಡಿದ್ದೇನೆ. ಹಾಗೆಯೇ ಒಂದು ಅನಾದಿ ಕಾಲದಿಂದಲೂ ನಿಧಾನಗತಿಯಲ್ಲಿ ಸಾಗಿ ಬರ್ತಾ ಇರುವಂಥ ಒಂದು ಸ್ಮಶಾನ ಗ್ರಾಮಕ್ಕೆ ಬೇಕೇ ಬೇಕಿತ್ತು. ಆ ಸ್ಮಶಾನವನ್ನು ಲೋಕಾರ್ಪಣೆ ಮಾಡಿ ಅದೊಂದು ದಿಟ್ಟ ಹೆಜ್ಜೆ ಇಟ್ಟಿದ್ದೇನೆ ಅದರಲ್ಲಿ. ಆಮೇಲೆ ತ್ಯಾಜ್ಯದ ವ್ಯವಸ್ಥೆಯ ಬಗ್ಗೆ ಘನತ್ಯಾಜ್ಯದ ಒಂದು ಘಟಕ ಆರಂಭವಾಗಿದೆ, ಅದರದ್ದು ವಾಹನ ಕೂಡ ಈಗ ಕಾರ್ಯರೂಪಕ್ಕೆ ಬಂದಿದೆ. ಹಾಗೆಯೇ ಶೌಚಾಲಯದ ವ್ಯವಸ್ಥೆ ಕೂಡ, ಗ್ರಾಮಕ್ಕೆ ಒಂದು ಸುಸಜ್ಜಿತವಾದ ಶೌಚಾಲಯದ ವ್ಯವಸ್ಥೆ ಬೇಕಿತ್ತು, ಆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇನೆ. ನನಗೆ ಒಂದು 90% ಆತ್ಮವಿಶ್ವಾಸ ಅಂದರೆ ನನಗೆ ನೆಮ್ಮದಿ ಇದೆ. ಪಂಚಾಯತ್ನಲ್ಲಿ ಎಷ್ಟು ವಾರ್ಡ್ಗಳಿದೆ? ಒಟ್ಟು 4 ವಾರ್ಡ್, 5 ವಾರ್ಡ್ ಇದೆ ಸರ್. ಯಾವುದೆಲ್ಲ? 85, 86, 87, 88, 89. 5 ವಾರ್ಡ್ಗಳ ಪಂಚಾಯತ್ ಅದು. ಹೌದು. ನಿಮಗೆ ಶಾಸಕರ ಅನುದಾನ ಹೇಗಿದೆ? ಖಂಡಿತ ಸರ್, ನಾನು ಏನು ಕೊಟ್ಟಿದ್ದಾರೆ? ಹೆಮ್ಮೆಯಿಂದ ಹೇಳಬಲ್ಲೆ. ಯಾಕಂದರೆ ನಮಗೆ ನಮ್ಮ ಗ್ರಾಮಕ್ಕೆ ವಿಶೇಷ ಪ್ರೀತಿ ನಮ್ಮ ನೆಚ್ಚಿನ ಶಾಸಕರಾದಂಥ ರಾಜೇಶ್ ನನಗೆ, ಹಾಗೆ ಸಂಸದರಿಗೆ ಕೂಡ ವಿಶೇಷ ಕಾಳಜಿ. ಯಾವತ್ತೂ ಬಡಗಜಕಾರ್ನಿಂದ ನಾವು ಸಂಸದರ ಶಾಸಕರ ನಿವಾಸಕ್ಕೆ ಅನುದಾನ ಕೇಳಿ ಹೋದಾಗ ಯಾವತ್ತವರು ಇಲ್ಲ ಅಂತ ಹೇಳಿಲ್ಲ. ಸುಮಾರು ನಮಗೆ 9 ಕೋಟಿಯಷ್ಟು ಅನುದಾನವನ್ನು ಶಾಸಕರು ನಮಗೆ ಕೊಟ್ಟಿದ್ದಾರೆ. ಶಾಸಕರ ಆಶೀರ್ವಾದ ಸಂಪೂರ್ಣವಾಗಿ ಬಡಗಜಕಾರು ಗ್ರಾಮ ಪಂಚಾಯತಿಗೆ ಇದೆ ಅಂತೇಳಿ ಅಧ್ಯಕ್ಷರ ಒಂದು ಧೈರ್ಯದ ಮಾತು. ಖಂಡಿತ ಸರ್, ಖಂಡಿತ. ಘನತ್ಯಾಜ್ಯ ಘಟಕದ ಬಗ್ಗೆ ಮಾತಾಡಿದ್ದೀರಿ. ಈಗ ಘನತ್ಯಾಜ್ಯ ಘಟಕ ಇದೆಯಾ? ಇದೆ. ತ್ಯಾಜ್ಯದ ಪರಿಹಾರ ನಿರ್ವಹಣೆಯ ಬಗ್ಗೆ ಯಾವುದೆಲ್ಲ ಕ್ರಮ ಕೈಗೊಂಡಿದ್ದೀರಿ? ಘನತ್ಯಾಜ್ಯ ಘಟಕ ನಮ್ಮಲ್ಲಿ ಸುಸಜ್ಜಿತವಾಗಿದೆ ಸರ್. ಎಲ್ಲಿದೆ ಅದು? ಇಲ್ಲಿ ನಮ್ಮ ಬಾರ್ದೊಟ್ಟು
ತೆಂಕಗಜಕಾರ ಗ್ರಾಮದ ಬಾರ್ದೊಟ್ಟು ಸಮೀಪದಲ್ಲಿದೆ, ಕಾರ್ಯನಿರ್ವಹಿಸ್ತಾ ಇದೆ. ಅದಕ್ಕೆ ಅಂತಲೇ ವಾಹನ ಕೂಡ ಇದೆ. ವಾಹನಕ್ಕೆ ಒಬ್ಬರಿಗೆ ಸಿಬ್ಬಂದಿ ಇದ್ದಾರೆ, ಮತ್ತೊಬ್ಬರಿಗೆ ಡ್ರೈವರ್ ಅನ್ನು ನಾವು ಮಹಿಳಾ ಸಿಬ್ಬಂದಿಯನ್ನು ಮಾಡ್ತಾ ಇದ್ದೇವೆ. ಅದರ ಸಂಪೂರ್ಣ ನಿರ್ವಹಣೆಯನ್ನು ಇದು ಸಂಜೆ ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಮ ಅವಧಿ ಮುಗಿತಾ ಬಂತು, ಯಾವಾಗ ಮಾಡ್ತೀರಿ? ಇಲ್ಲ ಆಯ್ಕೆ ಆಗಿದೆ, ಅವರೀಗ ಟ್ರೈನಿಂಗ್ ಅಲ್ಲಿ ಇದ್ದಾರೆ. ಖಂಡಿತ ಏನಂದ್ರೆ ಸರ್, ಇದು ಅವಧಿಯೇ ಕಡಿಮೆ ಆದದ್ದು, ಅದೇ ಈಗ ಸಮಸ್ಯೆ ಆದದ್ದು. ಯಾಕಂದ್ರೆ ನನಗೆ ಸಿಕ್ಕ ಅವಧಿ ಈಗ 2.5 ವರ್ಷ ಅವಧಿಯಲ್ಲಿ ಒಂದಷ್ಟು ಯೋಜನೆಗಳನ್ನು ಪೂರ್ಣಗೊಳಿಸಿದ್ದೇನೆ, ಮತ್ತೊಂದು ಯೋಜನೆಗೆ ಈಗ ಪ್ರಾರಂಭಕ್ಕೆ ಹಂತಕ್ಕೆ ಇದೆ. ಕಸ ವಿಲೇವಾರಿ ಹೇಗುಂಟು? ಗ್ರಾಮದ ಶುಚಿತ್ವದ ಬಗ್ಗೆ ಕಸ ವಿಲೇವಾರಿಯ ಪರಿಸ್ಥಿತಿ ಹೇಗುಂಟು? ಎಲ್ಲ ಕಡೆಯಲ್ಲೂ ಸಮಸ್ಯೆ ಇರೋದು ಕಸ ವಿಲೇವಾರಿ. ಏನ್ ಮಾಡಿದ್ದೀರಿ? ಖಂಡಿತ ಸರ್, ಮೊದಲಾಗಿ ನಾವು ಇದು ಘನತ್ಯಾಜ್ಯದ ವಾಹನ ಖಾಲಿ ಸಿಟಿ ಏರಿಯಾದಲ್ಲಿ ಮಾತ್ರ ಹೋಗ್ತಾ ಇತ್ತು. ನಮ್ಮದು ಒಂದು 70% ಹಳ್ಳಿ ಏರಿಯಾ, ಸಿಟಿ ಪಾಂಡವರಕಲ್ಲು ಮಾತ್ರ ಸ್ವಲ್ಪ, ಅಲ್ಲಿ ಮಾತ್ರ ತ್ಯಾಜ್ಯವನ್ನು, ಇದು ಒಣ ತ್ಯಾಜ್ಯ ಮಾತ್ರ, ದ್ರವ ತ್ಯಾಜ್ಯ ನಾವು ಈಗ ಮಾಡಲಿಲ್ಲ, ಅದು ಮಾಡುವ ವ್ಯವಸ್ಥೆ ಈಗ ಆಗಲಿಲ್ಲ. ಆರೋಪ ಇದೆ ಬಡ ಕಜೆಕಾರನ ಮೇಲೆ. ಕಸ ವಿಲೇವಾರಿಯಲ್ಲಿ ಬಡ ಕಜೆಕಾರು ಗ್ರಾಮ ಪಂಚಾಯತ್ ಸೋತಿದೆ, ಅಧ್ಯಕ್ಷರು ಮೌನಕ್ಕೆ ಶರಣಾಗಿದ್ದಾರೆ. ಖಂಡಿತ ನಾನು ಇದನ್ನು ಅಲ್ಲಗಲೈತೇನೆ ಸರ್. ಆರೋಪ ಇದೆ, ಖಂಡಿತ ಆರೋಪ ಸಹಜ, ಆದರೆ ನಾನು ಇದನ್ನು ಅಲ್ಲಗಲೈತೇನೆ. ಯಾಕಂದರೆ ಈಗ ವಾಹನದಲ್ಲಿ ಎಲ್ಲರೂ ಈಗ ಒಣತ್ಯಾಜ್ಯವನ್ನು ಕೊಡ್ತಾ ಇದ್ದಾರೆ ಸಮರ್ಪಕವಾಗಿ. ಮತ್ತೊಂದು ಹಂತ ನಾನು ಮುಂದೆ ಹೋಗಿ ಎಲ್ಲ ಮನೆಯಿಂದ ಕಸವನ್ನು ಕಲೆಕ್ಟ್ ಮಾಡಬೇಕಂತ ಒಂದು ನಿರ್ಧಾರದಿಂದ ಈಗ ಮನೆಗೆ ಹೋಗುವಂಥ ವ್ಯವಸ್ಥೆ ಈಗ ಮಾಡಿದ್ದೇನೆ. ಕಳೆದ ತಿಂಗಳಿನಿಂದ ಪ್ರಾರಂಭವಾಗಿದೆ. ವಾರದಲ್ಲಿ 1 ದಿವಸ ಆ ಮನೆ ಹತ್ತಿರ ಹೋಗಿ ಆ ಕಸವನ್ನು ಕೇಳುವಂಥ ವ್ಯವಸ್ಥೆ. ಆಮೇಲೆ ಅನೌನ್ಸ್ಮೆಂಟ್ನಲ್ಲಿ ಎಲ್ಲರಿಗೂ ಇದರ ಬಗ್ಗೆ ನಾವು ಅರಿವನ್ನು ಮೂಡಿಸಿದ್ದೇವೆ. ನೀವು ವಾರದಲ್ಲಿ ಕಲೆಕ್ಟ್ ಮಾಡಿ ಇಡಿ, ನಾವು ಶನಿವಾರ ದಿವಸ ನಿಮ್ಮ ಮನೆ ಹತ್ತಿರ ಗಾಡಿ ಬರ್ತದೆ, ಅದಕ್ಕೆ ಕಸವನ್ನು ಕೊಡಿ ಅಂತ. ಜನರು ಸ್ಪಂದಿಸ್ತಾ ಇದ್ದಾರೆ. ನಿಧಾನಗತಿ ಇದೆ. ಖಂಡಿತವಾಗೂ ನನಗೊಂದು ಆಶೆ ಇದೆ, ಮುಂದಿನ ದಿನಗಳಲ್ಲಿ ಇದು ಪರಿಣಾಮಕಾರಿ ಆಗ್ಬೋದು ಅಂತ. ಬಡ ಕಜೆಕಾರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ತನ್ನ 5 ವಾರ್ಡ್ಗಳಲ್ಲಿ ತನ್ನ ಪಕ್ಷದ ಸದಸ್ಯರ ಬಗ್ಗೆ ಮಾತ್ರ ಗಮನ ಹರಿಸ್ತಾ ಇದ್ದಾರೆ, ಅವರ ಅಭಿವೃದ್ಧಿಯನ್ನು ಮಾತ್ರ ಮಾಡ್ತಾ ಇದ್ದಾರೆ. ಖಂಡಿತ ಇದು ಸುಳ್ಳು ಸರ್. ಯಾಕಂದ್ರೆ ನಮ್ಮಲ್ಲಿ ನೀವಲ್ಲಿ 5 ವಾರ್ಡ್ ಅಂತ ಹೇಳಿ 5 ವಾರ್ಡ್ ಇದೆ. ನಮ್ಮಲ್ಲಿ 5 ವಾರ್ಡ್ ಇದೆ, 3 ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿದ್ದಾರೆ. ಆದರೆ ನೀವು ಯಾವ ಅಭ್ಯರ್ಥಿ ಹತ್ರ ಬೇಕಾದರೂ ಕೇಳಿ, ಅಲ್ಲಿ ಈಗಲೂ ಕೂಡ ವಿರೋಧ ಪಕ್ಷ ಅಂತ ಇಲ್ಲ. ಎಲ್ಲಾ ರೀತಿಯಲ್ಲಿ ನಾವು ಒಂದು ಸಾಮಾನ್ಯ ಸಭೆಯಲ್ಲಿ ಇದನ್ನು ನಾವು ಕೇಳ್ತಾ ಇಲ್ಲ, ಈ ಅಪವಾದವನ್ನು ನಾವು ಮಾಡ್ತಾ ಇಲ್ಲ, ಊರ್ನವರೇ ಮಾಡ್ತಾ ಇದ್ದಾರೆ. ಇಲ್ಲ ಸರ್, ಎಲ್ಲರಿಗೂ ಕೂಡ ನಾನು ಅಧ್ಯಕ್ಷನಾದ ನಂತರ ಬಹುತೇಕ ಒಂದು 70% ಬಡಗಿಗೇನೆ ಅನುದಾನ ಎಲ್ಲ ಇಟ್ಟಿದ್ದೇನೆ. ಬಡಗಜೆಕಾರನ ಯಾವುದೆಲ್ಲ ಅಭಿವೃದ್ಧಿ ಇದೆ ಆ ಅಭಿವೃದ್ಧಿಗೆ ನಾವು ಶ್ರಮಿಸ್ತಾ ಇದ್ದೇವೆ. ಮೂಲಭೂತ ಸೌಕರ್ಯಗಳಿಗೆ ಬೇಕಾದ ಅನುದಾನವನ್ನು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಗತ್ಯ ಇರುವ ಕಡೆಗಳಲ್ಲಿ ನೀಡದೆ ಪಕ್ಷಕ್ಕೆ ಲಾಭವಾಗುವಂತ ಸ್ಥಳಗಳಿಗೆ ಮಾತ್ರ ನೀಡಿದ್ದೀರಿ. ಇದು ದೊಡ್ಡ ಆರೋಪ. ಯಾಕಂದ್ರೆ ನೀವು ಅಧ್ಯಕ್ಷರಾದ ಮೇಲೆ ನಿಮ್ಮ 5 ವಾರ್ಡ್ಗಳಿಗೂ ನೀವು ಅಧ್ಯಕ್ಷರು, ನೀವು ಅನುದಾನವನ್ನು ನಿಮ್ಗೆ ಬೇಕಾಗುವಂತ ಪಕ್ಷಕ್ಕೆ ಲಾಭ ಎಲ್ಲಿ ಉಂಟು ಅಲ್ಲಿ ಮಾತ್ರ ನೀಡ್ತಾ ಇದ್ದೀರಿ. ಖಂಡಿತ ನಾನು ಇದು ಇಲ್ಲ ಸರ್. ಯಾಕಂದ್ರೆ ನಾನೀಗ 88ರ ಸದಸ್ಯ, ಬಿಜೆಪಿ ಬೆಂಬಲಿತ ಸದಸ್ಯ 88ರಲ್ಲಿ. ನನ್ನದೊಂದು ತುಂಬಾ ಇದು ಅನಿವಾರ್ಯ ಇದ್ದಂಥ ರಸ್ತೆ ಈಗಲೂ ಆಗಲಿಲ್ಲ. ಕಾಣದಗೋಡಿ ಅಂತ ರಸ್ತೆ ಇದೆ, ಈಗಲೂ ಆಗಲಿಲ್ಲ. ಮನಸ್ಸು ಮಾಡದಿದ್ರೆ ನನಗೆ 1 ಲಕ್ಷ ಇಟ್ಟು ಅದಕ್ಕೆ ಮಾಡ್ಬೋದಿತ್ತು. ಆದರೆ ಅದು ನೀವು ಹೇಳಿದಾಗೆ ಒಂದು ಪಕ್ಷಕ್ಕೆ ಅಂತ ಆಗುತ್ತೆ, ಅಥವಾ ಪಕ್ಷ ಬೆಂಬಲಿತ ವಾರ್ಡಿಗೆ ಅಂತ ಆಗುತ್ತೆ. ನಾನು ನಿಜವಾಗ್ಲೂ ಬಂದಂಥ ಎಲ್ಲ ಅನುದಾನವನ್ನು ಕೂಡ ಬಡಗಜೆಕಾರು ಮತ್ತು ಎಲ್ಲ ವಾರ್ಡಿಗೆ ಸೀಮಿತ ಆಗುವಂತೆ ಎಲ್ಲದಕ್ಕೂ ವಿತರಿಸಿದ್ದೇನೆ. ಹಾಗಾದ್ರೆ ದೇವದಾಸ್ ಅಬುರ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮೇಲೆ ಯಾರಿಗಾದ್ರೂ ಹಾಗೆ ಉಂಟಾ? ಸುಮ್ಮನೆ ಆರೋಪವನ್ನು ಯಾಕೆ ಮಾಡ್ತಾರೆ? ವೈಯಕ್ತಿಕವಾಗಿ ನನಗೆ ಗೊತ್ತಿಲ್ಲ ಸರ್. ಆದರೆ ನಾನು ಮಾತ್ರ ಒಂದು ಪಕ್ಷದ ವತಿಯಿಂದ ಆಗ್ಬೋದು ಅಥವಾ ಯಾವುದೇ ಪಕ್ಷದ ಲೀಡರ್ಗಳು ಇರ್ಬೋದು, ಎಲ್ಲರೂ ನನ್ನೊಂದಿಗೆ ಒಳ್ಳೆಯ ರೀತಿಯಲ್ಲಿ ಇದ್ದಾರೆ. ದೇವದಾಸರು ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತ ಸರ್, ಖಂಡಿತ. ಗ್ರಾಮದಲ್ಲಿ ನಿವೇಶನಗಳಿಗೆ ಬೇಡಿಕೆ ಇದೆ. ಖಂಡಿತ ಬೇಡಿಕೆ ಇದೆ ಸರ್, ನಿವೇಶನಗಳಿಗೆ ಬೇಡಿಕೆ ಇದೆ. ಆದರೆ ನಮಗೆ ಒಂದು ಏನಂದರೆ, ನಿವೇಶನಕ್ಕೆ ನಾವೊಂದು ಜಾಗ ನೋಡಿದ್ದೆವು. ಆ ಜಾಗ ನೋಡಿ ಕಂದಾಯ ಇಲಾಖೆಯಿಂದ ಎಲ್ಲ ಅಪ್ರೂವಲ್ ಆದ ನಂತರ ಅದು ಫಾರೆಸ್ಟ್ನವ್ರದ್ದು ಸ್ವಲ್ಪ ತಕರಾರಾಯಿತು, ಫಾರೆಸ್ಟ್ ಇದೆ ಅಂತ. ಈಗ ನಾವು ಮತ್ತೆ ಬೇಡಿಕೆ ಸಲ್ಲಿಸಿದ್ದೇವೆ ಇಲಾಖೆಗೆ, ಸಂಬಂಧಪಟ್ಟ ಇಲಾಖೆಗೆ, ನಮಗೆ ಬೇರೆ ಜಾಗ ತೋರಿಸಿ ಅಂತ. ಮತ್ತೊಂದು ಈಗ ಒಂದು 2 ಎಕರೆ ಜಾಗ ಇದೆ, ಅದನ್ನೀಗ ಮಾಡುವ ಹಂತದಲ್ಲಿ ಇದ್ದೇವೆ ಸರ್. ಗ್ರಾಮದಲ್ಲಿ ಈಗ ಹಕ್ಕುಪತ್ರ 94C, ಹೌದು, ಅದಕ್ಕೆ ಬೇಕಾಗುವಂತ 911 ಸಮಸ್ಯೆ ಇದೆ. ಪಂಚಾಯತ್ನಲ್ಲಿ ಸಿಗ್ತಾ ಇತ್ತು, ಬೂಡದಲ್ಲೂ ಸಮಸ್ಯೆ ಆಗ್ತಾ ಉಂಟು. ಆ ಬಗ್ಗೆ ಏನು ಗಮನ ಹರಿಸಿದ್ದೀರಿ? ಖಂಡಿತ ಸರ್, ಇದೊಂದು ದೊಡ್ಡ ಒಂದು ಹಿನ್ನಡೆ. ಯಾಕಂತ ಹೇಳಿದರೆ, ಬೂಡದಕ್ಕೆ ಅಲೆದಾಡುವ ಇದು ಜನರು ಪರಿದಾಡುವಂಥ ಒಂದು ಕಷ್ಟವನ್ನು ನೋಡಿದರೆ ಇದೊಂದು ದೊಡ್ಡ ಸಮಸ್ಯೆ. ಯಾಕಂದರೆ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕಂತ ಈಗ ಮಾತುಕತೆಯಲ್ಲಿ ಇದೆ ಅಷ್ಟೇ. ಮತ್ತೊಂದು ಏನಂದರೆ, 9-4 ಈಗ 911 ಆಗ್ತಾ ಇಲ್ಲ. ಅದರದ್ದು ಮಾಹಿತಿ ಜನರಿಗೆ ಹೇಗೆ ತಲುಪಬೇಕಂದ್ರೆ, ನಮಗೆ ಒಂದು ಒಳ್ಳೆಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರು ಸಿಕ್ಕಿದ್ದಾರೆ ನಮಗೀಗ. ಅವರು ಈಗ ಜನರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಆದ್ದರಿಂದ ಮುಂದಿನ ದಿನದ ಕಾಲದಲ್ಲಿ ಅದು ಸರಿಯಾಗಬಹುದು ಅಂತ ಒಂದು ಆಶಯ ಇದೆ ಅಷ್ಟೇ. ಸರಿ, ಈಗ ನಿಮ್ಮ ಗ್ರಾಮದ ಜನಸಂಖ್ಯೆ ಎಷ್ಟು ಉಂಟು?
ಒಟ್ಟು 5,738 ಜನಸಂಖ್ಯೆ ಇದೆ ನಮ್ಮದು. ಮತದಾರರು ಎಷ್ಟಿದ್ದಾರೆ? ಒಟ್ಟು ಮತದಾರರು ಅದರಲ್ಲಿ 4,040 ಸರ್. ಪುರುಷರು ಎಷ್ಟು, ಮಹಿಳೆಯರು ಎಷ್ಟಿದ್ದಾರೆ? ಪುರುಷರು ಅದರಲ್ಲಿ 1,981, ಮಹಿಳೆಯರು 2,059. ಸರಿ. ಬಡಗ ಕಜಕಾರು ಎಂದ ತಕ್ಷಣ ನಮಗೆ ಒಂದು ನೆನಪಿಗೆ ಬರೋದು ಒಂದು ಭಕ್ತಿ ಕ್ಷೇತ್ರ ಪಾಂಡವರ ಕಲ್ಲು ಎನ್ನುವಂತ ಒಂದು ಐತಿಹ್ಯ ಇರುವಂತ, ಇತಿಹಾಸ ಇರುವಂತ, ಪಾಂಡವರು ಬಂದು ವಾಸಿಸಿದಂತ ಒಂದು ಪ್ರದೇಶ ಎನ್ನುವಂತ ಒಂದು ಭಕ್ತಿಯನ್ನ ಮೂಡ್ತದೆ. ಪಾಂಡವರ ಕಲ್ಲನ್ನ ಉಳಿಸಿ ಬೆಳೆಸುವಲ್ಲಿ ಗ್ರಾಮ ಪಂಚಾಯತ್ ಪ್ರಾಥಮಿಕ ಕೆಲಸವನ್ನು ಏನಾದರೂ ಮಾಡಿದೆ? ಇದಕ್ಕಿಂತ ಮೊದಲು ಏನಾದರೂ ಮಾಡಿದೆ ಅಥವಾ ಅಧ್ಯಕ್ಷರಾಗಿ ನೀವೇನ್ ಮಾಡ್ತಾ ಇದ್ದೀರಾ? ಹೌದು ಸರ್, ನಮ್ಮಲ್ಲಿ ಬಡಗ ಗಜಕಾರು ಗ್ರಾಮಕ್ಕೆ ಒಂದು ಶಿಖರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಪಾಂಡವರ ಕಲ್ಲಿನ ಒಂದು ಗರಡಿ. ಆ ಪಾಂಡವರ ಕಲ್ಲಿಗೆ ಪಾಂಡವರ ಕಲ್ಲು ಅಂತ ಹೆಸರು ಬಂದದ್ದೇ ಅಲ್ಲಿ ಒಂದು ಪಾಂಡವರು ಬಂದು ವಾಸ್ತವ್ಯ ಹೂಡಿದ್ದಾರೆ ಎಂಬಂತ ಒಂದು ಇತಿಹಾಸ ಇದೆ. ಆ ಇತಿಹಾಸಕ್ಕೆ ಸರಿಯಾಗಿ ಅಲ್ಲಿ ಕೂಡ ಕೆಲವು ಕುರುಹುಗಳಿದೆ. ಪಾಂಡವರಲ್ಲಿ ಬಂದು ಅಡಿಗೆ ಮಾಡ್ತಾ ಇದ್ರು, ರೊಟ್ಟಿ ಕಾಯಿಸುವ ಒಂದು ಕಲ್ಲು ಅಂತ, ಅದು ಈಗಲೂ ಕೂಡ ಇದೆ. ಕೆಲವು ಕಡೆಯಲ್ಲಿ ಒಂದು ಕೆರೆ ಇತ್ತಂತೆ, ಅಲ್ಲಿ ಆ ಕೆರೆ ಕೂಡ ಇದೆ. ಮತ್ತೊಂದು ಇತಿಹಾಸ ಪ್ರಸಿದ್ಧವಾದಂಥ ಅಲ್ಲಿ ಒಂದು ಬಾವಿ, ಪಾಂಡವರ ಕಲ್ಲಿನ ಅಲ್ಲಿ ಬಾವಿ. ಯಾಕಂದ್ರೆ ನನಗೆ ಕೂಡ ತಿಳಿದ ಮಟ್ಟಿಗೆ ನಾನು ಶಾಲೆಗೆ ಹೋಗುವಾಗ ಆ ಬಾವಿಯಿಂದಲೇ ಬುತ್ತಿಯಲ್ಲಿ ನಾವು ನೀರು ತೆಗಿತಾ ಇದ್ವಿ. ಒಂದು ಇಬ್ಬರು ಇಳಿಯುವಷ್ಟು ಮಾತ್ರ ಆ ಜಾಗ ಇರುವಂಥ ಬಾವಿ. ಆ ಬಾವಿದ್ದು ಕೂಡ ಈಗ ಅಲ್ಲಿ ಇರುವಂತಹ ಒಂದು ಸಂಘ, ಶನೀಶ್ವರ ಸಂಘ ಅಂತ, ಅವರು ಕೂಡ ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಮತ್ತೆ ನಮ್ಮ ಪಂಚಾಯತ್ ವತಿಯಿಂದ ಗರಡಿಗೆ ಅಲ್ಲಿ ಗ್ರಾಮ ವಿಕಾಸದಿಂದ ಒಂದು ಸುಸಜ್ಜಿತವಾದಂಥ ಒಂದು ಅಡುಗೆ ಕೂಡ ನಿರ್ಮಾಣವಾಗಿದೆ. ಪಂಚಾಯತಿಯಿಂದ ಮತ್ತೊಂದು ಶಾಸಕರ ಅನುದಾನದಿಂದ ಒಂದು ಸೋಲಾರ್ ದೀಪ ಆ ಗರಡಿ ಹತ್ರ ಹಾಕಿಸಿದ್ದೇವೆ. ಮತ್ತೆ ಗರಡಿ ಕೂಡ ಪುರಾತತ್ವ ಇಲಾಖೆಯಿಂದ ಕೂಡ ಸರ್ವೆ ಕೂಡ ಆಗಿದೆ. ಆ ಗರಡಿಯನ್ನು ಕಾಪಾಡುವಂತ ನಿಟ್ಟಿನಲ್ಲಿ ಅಲ್ಲಿ ಒಂದು ಪುರಾತತ್ವ ಯಾವುದೆಲ್ಲ ಪುರಾತನವಾದಂತಹ ಕುರುಹುಗಳಿದೆ ಅದನ್ನು ಕಾಪಾಡುವಂಥದ್ದಲ್ಲಿ ಕೂಡ ನಾವು ಕಾರ್ಯೋನ್ಮುಖವಾಗಿದ್ದೇವೆ. ಅದಲ್ಲದೆ ಆ ಜಾತ್ರೋತ್ಸವ ಸಮಯದಲ್ಲಿ, ಆ ಗರಡಿಯ ಜಾತ್ರೋತ್ಸವ ಸಮಯದಲ್ಲಿ ಸುಮಾರು 5,000 to 6,000 ಮಂದಿ ಕೂಡ ಅಲ್ಲಿ ಸೇರ್ತಾ ಇದ್ದಾರೆ. ಕಾರ್ಮಿಕ ಪುರುಷರಿರುವಂತಹ ಗರಡಿ ಕ್ಷೇತ್ರ ಸರ್ ಅದು. ಬಡ ಕಜಕಾರ್ನಲ್ಲಿ ಈಗ ನೀರಿನ ಸಮಸ್ಯೆ ಉಂಟು. ನೀರಿನ ಹರಿವಿಗೆ ಏನೆಲ್ಲ ನೀವು ಯೋಜನೆಗಳನ್ನು ಮಾಡಿದ್ದೀರಿ? ನಮ್ಮ ಪಂಚಾಯತಿಯಲ್ಲಿ ಈಗ ನೀರಿನ ಸಮಸ್ಯೆ ತುಂಬ ಬಗೆಹರಿದಿದೆ. ಯಾಕಂದರೆ JJMನಿಂದ ಆದ ನಂತರ ತುಂಬ ಬಗೆಹರಿದಿದೆ. ಸುಮಾರು 20 ಟ್ಯಾಂಕಿ ಇದೆ ನಮ್ಮ ಹತ್ರ, ಒಂದು 4 ಟ್ಯಾಂಕಿ JJMನಿಂದ ಇದೆ. ಮತ್ತು ಎಲ್ಲ ಕಡೆ ಕೂಡ ನೀರಿನ ವ್ಯವಸ್ಥೆ ಸಮರ್ಪಕವಾಗಿ ಮಾಡಿದ್ದೇವೆ. ಸಮಸ್ಯೆ ಇಲ್ಲ ಅಂತ ಇಲ್ಲ, ಒಂದು ಕಡೆ ಉಂಟು. ನರಸಿಂಹಮೇರು ಭಾಗದಲ್ಲಿ ಒಂದು ಸಮಸ್ಯೆ ಉಂಟು. ಅದಕ್ಕೆ ಕೂಡ ಈಗ ನಾನು ಒಂದು 8 ಲಕ್ಷ ವೆಚ್ಚದಲ್ಲಿ HDFI ಪೈಪನ್ನು ಹಾಕಿ ಅದಕ್ಕೊಂದು ಟ್ಯಾಂಕಿಗೆ ನೀರನ್ನು ಸರಬರಾಜು ಮಾಡುವಂಥ ವ್ಯವಸ್ಥೆಗೆ ಈಗ ಅಡಿಕಲ್ಲು ಹಾಕಿದ್ದೇನೆ. 5 ಲಕ್ಷ ರೂಪಾಯಿ ಶಾಸಕರು ಕೊಡ್ತಾನೆ ಅಂತ ಹೇಳಿದ್ದಾರೆ. ಮತ್ತು 3 ಲಕ್ಷ ರೂಪಾಯಿ ನಾವಿಟ್ಟಿದ್ದೇವೆ. ಭರವಸೆ ಮಾತ್ರ, ಇನ್ನೂ ಸಹ ಆಗಲಿಲ್ಲ? ಇಲ್ಲ ಸರ್, ಖಂಡಿತ ಈಗ ಡಿಸೆಂಬರಲ್ಲಿ ಅದು ಕಾಮಗಾರಿ ಆರಂಭ ಆಗ್ತದೆ ಲಾಸ್ಟಿಗೆ. ನಿಮ್ಮ ಕರ್ತವ್ಯದ ಕೊನೆ ಹಂತದಲ್ಲಿ ಒಂದು ಉತ್ತಮ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಖಂಡಿತ ಸರ್. ಆದರೂ ರಾಜ್ಯ ಸರ್ಕಾರದ ಬಹು ನಿರೀಕ್ಷೆಯ 1 ರೂಪಾಯಿಗೆ 1 ಲೀಟರ್ ನೀರು ಕೊಡುವಂತಹ ಒಂದು ಯೋಜನೆ, ಅದನ್ನ ಬಡ ಕಜಕಾರ್ನಲ್ಲಿ ಆ ಘಟಕ ಇದೆ. ಅದು ಹಾಳಾಗಿ ಅದು ತುಕ್ಕು ಹಿಡಿತಾ ಇದೆ. ಇದರ ನಿರ್ವಹಣೆ ಗ್ರಾಮ ಪಂಚಾಯತ್ ಅದನ್ನು ನೀವು ಮಾಡ್ತಾ ಇಲ್ಲ. ಏನಂದರೆ ಸರ್, ಒಂದು ಸರ್ಕಾರ ಯೋಜನೆಯನ್ನು ಹಾಕಿಕೊಳ್ಳುತ್ತೆ, ಆದರೆ ಅದನ್ನು ನಿರ್ವಹಿಸುವಂಥ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡಬೇಕು. ಅದು ನಾವು ತುಂಬ ಸಲ ಅದಕ್ಕೆ ಮನವಿಯನ್ನು ಕೊಟ್ಟಾಗಿದೆ. ಮತ್ತು ಅದಕ್ಕೆ ಮನವಿಗೂ ಕೂಡ ಸ್ಪಂದಿಸಿದ್ದಾರೆ. ಇಂಜಿನಿಯರ್ ಬಂದು ನೋಡಿದ್ದಾರೆ. ನೋಡಿ ಆದಮೇಲೆ ಅದರದ ನಿರ್ವಹಣೆ ವೆಚ್ಚವನ್ನು ನಾವು ಭರಿಸ್ತೇವೆ ಅಂತ ಹೇಳಿದ್ದೇವೆ ನಾವು ಕೂಡ. ಅವರು ಕೂಡ ಈಗ ಕಲಿಸ್ತೇನೆ ಅಂತ ಹೇಳಿದ್ದಾರೆ. ಬಂದಿಲ್ಲ, ಬರ್ಬೋದು ಅಂತ ನಿರೀಕ್ಷೆ ಇದೆ ನನಗೆ. ರಿಪೇರಿ ಆಗ್ಬೋದು ಅಂತ ಎಲ್ಲ ನಿರೀಕ್ಷೆಯಲ್ಲೇ ಉಂಟು. ಹೌದು ಸರ್, ಕೊನೆಯ ಹಂತದಲ್ಲಿ ಇದರ ನಾನು ಮಾಡಿದ ಎಲ್ಲ ಕಾರ್ಯಗಳದ್ದು ಫಲಿತಾಂಶ ಬರುವ ಮಾರ್ಚ್ ಏಪ್ರಿಲಲ್ಲೇ ಸಿಗ್ಬೋದು. ಕನಸುಗಳು ಉಂಟು, ನನಸಾಗ್ತಾ ಇಲ್ಲ. ಗ್ರಂಥಾಲಯ ಹೇಗಿದೆ? ಪ್ರಯೋಜನ ಇದೆ ಅದು? ಖಂಡಿತ ಸರ್, ನಮ್ಮದು ಗ್ರಂಥಾಲಯ ಒಂದು ಬಡಗಜಕರು ಪಂಚಾಯಿತಿಯ ಇದರಲ್ಲೇ ಇದೆ. ಬೇರೆ ಮತ್ತೊಂದು ಈಗ ನಮಗೆ ಹೊಸತಾಗಿ ಒಂದು ಗ್ರಂಥಾಲಯ ಬಂದಿದೆ ಕರ್ಲಾದಲ್ಲಿ. ನಮಗೆ ಅದಕ್ಕೆ ಬಿಲ್ಡಿಂಗ್ ಇಲ್ಲ. ಅಲ್ಲಿ ಒಂದು ಇರುವಂಥ ಹಳೆಯ ಕಟ್ಟಡಕ್ಕೆ ಈಗ ಒಂದು 3 ಲಕ್ಷ ವೆಚ್ಚದಲ್ಲಿ, ಅದೇ ನಾನು ಹೇಳಿದಲ್ಲ ಸರ್, ಎಲ್ಲ ಕಾರ್ಯಗತವಾಗಿ ಇಟ್ಟಿದ್ದೇನೆ. ಆದರೆ ಕಾರ್ಯರೂಪಕ್ಕೆ ಬರುವಾಗ ಸಮಸ್ಯೆ ಆಗ್ತದೆ, ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ವ್ಯವಸ್ಥಿತವಾಗಿ ಇಟ್ಟಿದ್ದೇನೆ, ಅದು ಕಾಮಗಾರಿ ಆರಂಭದಲ್ಲಿದೆ. ಹಾಗಾದ್ರೆ ಮುಂದಿನ ಅಧ್ಯಕ್ಷರಿಗೆ ಹಾದಿಯನ್ನ ಮಾಡಿ ಎಲ್ಲ ಹಾದಿ ಮಾಡಿಕೊಟ್ಟಿದ್ದೇನೆ. ಚರಂಡಿ ದುರಸ್ತಿ, ರಸ್ತೆ ಬದಿಯ ಪೊದೆ, ಗಿಡಗಂಟಿ, ಇದೆಲ್ಲ ಶುಚಿತ್ವದ ಬಗ್ಗೆ ಹೇಗೆ ಉಂಟು? ರಸ್ತೆ ಬದಿಯ ಪೊದೆಯನ್ನು ತೆಗೆಯುವಂಥ ಯೋಜನೆಯನ್ನು ಆ ಗ್ರಾಮ ಪಂಚಾಯತಿಯಲ್ಲಿ ತಂದವನೇ ನಾನು. ಅದೀಗ ನನಗೆ ಹಾಕಿರ್ಲಿಲ್ಲ, ಗ್ರಾಮ ಪಂಚಾಯತಿಗೆ ಹಾಕಿರೋದು ಸರ್. ಯಾರು ಕೂಡ ಸ್ಪಂದನೆ ಮಾಡ್ತಾ ಇರಲಿಲ್ಲ ಸದಸ್ಯರ ಬಗ್ಗೆ. ಅಭಾವದಲ್ಲ ನಂದು, ಆದರೆ ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಆದರೆ ಅದು ಕೂಡ ಸಮಸ್ಯೆನೇ. ಈಗ ನಾನು ಅದನ್ನು ತಂದೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಬಹುದು, ಆದರೆ ಈಗ ನನ್ನ ಗುತ್ತಿಗೆನೇ ಅದು ಉರುಳಾಗಿದೆ. ಯಾಕೆಂದ್ರೆ ಹೇಳಿದ್ರೆ, ಈಗ ಒಂದು ರಸ್ತೆಯದ್ದು ತೆಗಿಲಿಕ್ಕೆ ಹೋಗಿ ಈಗ ಒಳಗಿನ ಎಲ್ಲಾ ರಸ್ತೆಯದ್ದು ಬೇಡಿಕೆ ಇದೆ, ತೆಗಿಲೇಬೇಕು. ಅದಕ್ಕೆ ಅನುದಾನ ಬರ್ತಾ ಉಂಟಲ್ಲ, ಅದಕ್ಕೆ ಅಂತ ಸಪರೇಟ್ ಅನುದಾನ ಅಂತ ಇಲ್ಲ ಸರ್. ಏನಂದ್ರೆ 15ನೇ ಹಣಕಾಸದಲ್ಲಿ ಬರುವಂತ ನೈರ್ಮಲ್ಯ ಯೋಜನೆಯಲ್ಲಿ ನಾವು ಅದನ್ನು ಮಾಡಬೇಕು.
ಇಲ್ಲ ಸ್ವಂತ ನಿಧಿಯಲ್ಲಿ ಮಾಡಬೇಕು. ಸ್ವಂತ ನಿಧಿಯಲ್ಲಿ ಮಾಡುವಂಥ ವ್ಯವಸ್ಥೆ ಅಂದರೆ ನಮ್ಮದು ಸಣ್ಣ ಪಂಚಾಯಿತಿ, ಮೂಲ ಆದಾಯ ನಮಗೆ ಕಡಿಮೆ ಇದೆ. ಆದರೂ ಕೂಡ ಎಲ್ಲ ಮಾರ್ಗದ್ದು PW ಮಾರ್ಗದ್ದು ಕೂಡ ನಾವೇ ತೆಗೆಸಿದ್ದೇವೆ. ಕಲೆಗಂಟೆ ಈಗ ಕ್ಲೀನ್ ಮಾಡಿದ್ದೇವೆ ಸರ್. ಗ್ರಾಮಗಳ ರಸ್ತೆಗಳು ಹೇಗಿದೆ? ಡಾಮರ್ ಕಂಡಿದೆ? ಖಂಡಿತ ನಮ್ಮ ಒಂದು 90% ಎಲ್ಲ ರಸ್ತೆಗಳು ಆಗಿದೆ, ಒಳ ರಸ್ತೆಗಳು ಕೂಡ. ಆದರೂ ಕೂಡ ನನ್ನದೊಂದು ಕನಸಿತ್ತು ಸರ್, ಒಂದು 4 ರಸ್ತೆ ಇದೆ ನಮಗೆ, ಒಂದು ಇಲ್ಲ ಅಂತ ಹೇಳ್ತಾ ಇಲ್ಲ, 4 ರಸ್ತೆ ಇದೆ. ಒಂದು ಮಿತ್ತಲಿಕೆ ರಸ್ತೆ, ಬಹಳ ಸಮಯದಿಂದ ಬೇಡಿಕೆ ಇರುವಂಥ ರಸ್ತೆ ಮಿತ್ತಲಿಕೆ ರಸ್ತೆ. ಆ ರಸ್ತೆಗೆ ಹಠವಿಟ್ಟು ನಾವು ಎಲ್ಲ ಸದಸ್ಯರು ಒಟ್ಟಾಗಿ ನಾವು ಎಲ್ಲ ಏನಾದರೂ ಫಂಡ್ ಬಂದರೆ ಅದಕ್ಕೇ ಇಡುವುದಂತ ನಮ್ಮದು ಒಂದು ಇರಾದೆ ಇತ್ತು. ಅದು ಮತ್ತೊಂದು ಕಾಣದಗೋಡಿ ರಸ್ತೆ. ಈಗ 2 ರಸ್ತೆಗೆ ಕೂಡ ಬಂಟ್ವಾಳದ ಇತಿಹಾಸದಲ್ಲಿ, ಯಾಕಂದರೆ ಇದು ಕೇಂದ್ರ ಸರ್ಕಾರದ ಅನುದಾನ, ಆ ಬಂದ ಅನುದಾನದಲ್ಲಿ ಶಾಸಕರು ಮತ್ತು ಸಂಸದರು, ನಾನು ಆವಾಗಲೇ ಹೇಳಿದೆ ನಿಮಗೆ, ಬಡಗಜೇಕರ್ನಲ್ಲಿ ಶಾಸಕರಿಗೆ ವಿಶೇಷವಾದ ಒಂದು ಪ್ರೀತಿ ಇದೆ ಅಂತ. 6 ಕಿಲೋಮೀಟರ್ ರಸ್ತೆಯನ್ನು ನಮಗೆ ಬಡಗಜೇಕರಿಗೆ ಕೊಟ್ಟಿದೆ. ಬಂಟ್ವಾಳದಲ್ಲಿ ಬಂದದ್ದು ಬಡಗಜೇಕರಿಗೆ ಮಾತ್ರ, ಅದು ಕೂಡ 3 ಕಿಲೋಮೀಟರ್ನ 2 ರಸ್ತೆ. ಅಲ್ಲ, ಕೆಲವು ರಸ್ತೆಗಳು ಡಾಮರೀಕರಣ ಆಗಿಲ್ಲ ಅಂತೇಳಿ ಅಪವಾದ ಇದೆ. ಒಳ ರಸ್ತೆಗಳು ಇರ್ಬೋದು ಸರ್, ಅಷ್ಟೇ. ಈಗ ಇದು ಇರಬಹುದಲ್ಲ ಇದೆ. ಒಳ ರಸ್ತೆಗಳು ಅದರ ಬಗ್ಗೆ ಗಮನ ಹರಿಸಲಿಲ್ಲ. ಖಂಡಿತ ಸರ್, ಮಾಡ್ತೇವೆ, ಆದರೆ ಅನುದಾನದ ಕೊರತೆ ಇದೆ ಅಷ್ಟೇ. ಆದ್ರೆ ಇದು ದೊಡ್ಡ ಬಜೆಟ್ ಸರ್, ಯಾವುದು 3 ಕಿಲೋಮೀಟರ್ ಈಗ ಸಡಕಿನ ವ್ಯವಸ್ಥೆ ಆಗ್ತಾ ಇರೋದು. ಪಾಂಡರಕಲ್ಲು ಮತ್ತು ಮಿತ್ತಳಿಕೆ ರಸ್ತೆ ಮತ್ತು ಕಾಣದಕೋಡಿ ರಸ್ತೆ ಈಗಾಗಲೇ ಸರ್ವೆ ಆಗಿದೆ. ಡಿಸೆಂಬರ್ ಅಲ್ಲಿ ಆ 2 ರಸ್ತೆ ಕೂಡ ಕಂಟಿನ್ಯೂ ಇದು ಗ್ರಾಮ ಸಭೆಯಲ್ಲಿ ಬೇಡಿಕೆ ಇಟ್ಟಿದ್ದಾರೆ, ಗ್ರಾಮ ಸಭೆಯಲ್ಲಿ ಮಾತಾಡಿದ್ದಾರೆ. ಆದ್ರೆ ಅಧ್ಯಕ್ಷರು ತಮ್ಮ ಸದಸ್ಯರ ವಾರ್ಡ್ಗಳ ಹತ್ರವೇ ನೋಡ್ತಾ ಇದ್ದಾರೆ, ಈಚೆ ಕಣ್ಣು ಹಾಯಿಸ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ಅದೇ ಹೇಳಿದನಲ್ಲ, ಇದು ಈಗ ಇನ್ನು ಬ್ಯಾನರ್ ಬೀಳುವಾಗಲೇ ಗೊತ್ತಾಗ್ತದೆ ಅವರಿಗೆ. ಗ್ರಾಮ ಪಂಚಾಯತ್ನ ಬಹು ಬೇಡಿಕೆ ಉಳ್ಳಂತ ರಸ್ತೆಗಳು ಸಂಚಾರಕ್ಕೆ ಅಯೋಗ್ಯವಾಗಿದೆ. ಹೊಂಡ, ಗುಂಡಿ, ಆ ಮಡಂತ್ಯಾರು ಕಜಕಾರ ರಸ್ತೆ ಗತಿ ಏನು? ಮಡಂತ್ಯಾರು ಕಜಕಾರು ನಮ್ಮ ಭಾಗದಿಂದ ರಕ್ತೇಶ್ವರಿ ಪದವಿಂದ ಸರಿಯಾಗಿದೆ. ಅಲ್ಲಿ ಮತ್ತೆ ಇರುವುದು ಮಡಂತ್ಯಾರು ಪಂಚಾಯಿತಿ ನಿರ್ವಹಣೆಗೆ ಸರ್, ಅದು PW ಅವರಿಗೆ ಮನವಿ ಕೊಡ್ಬೋದಲ್ಲ? ಮಾಡಿದ್ದೇವೆ ಸರ್, ಮನವಿ ಮಾಡಿದ್ದೇವೆ. ಶಾಸಕರಿಗೂ ಕೂಡ ಮನವಿ ಮಾಡಿದ್ದೇವೆ, ಮತ್ತೆ ಮಡಂತ್ಯಾರು ಪಂಚಾಯಿತಿಯಿಂದ ಕೂಡ ಮನವಿ ಮಾಡಿದ್ದಾರೆ. ನಮ್ಮ ಕಡೆಯಿಂದ ಮನವಿ ಕೂಡ ಹೋಗಿದೆ ಸರ್. ಪ್ರಯತ್ನವನ್ನು ಪಡ್ತಾ ಇದ್ದೇನೆ. ಖಂಡಿತ ಸರ್. ಇದೀಗ ಚಿಕ್ಕ ಬ್ರೇಕ್ನ ನಂತರ ಮತ್ತೆ ಮಾತುಕತೆ ಮುಂದುವರಿಯುತ್ತದೆ. Introducing the epic new Swift. Time to go swifting. ಓಂ ಪವರ್ ಟರ್ಮಿನಸ್ ಆಟೋಮೋಟಿವ್ ಬ್ಯಾಟರಿಗಳು, ಇನ್ವರ್ಟರ್ಸ್, UPS, ಆನ್ಲೈನ್ UPS, ಸೋಲಾರ್ ಇನ್ವರ್ಟರ್ಸ್ ಮತ್ತು ನವೀಕರಿಸಬಹುದಾದ ಇಂಧನ ಉಪಕರಣಗಳು, ಟ್ಯೂಬ್ಯುಲರ್ ಬ್ಯಾಟರೀಸ್, CCTV ಕ್ಯಾಮೆರಾಸ್, DVR ಮತ್ತು ಸೆಕ್ಯೂರಿಟಿ ಸಿಸ್ಟಮ್ಸ್, ಗ್ಯಾಸ್ ಗೀಸರ್ಗಳು ನಮ್ಮಲ್ಲಿವೆ. ಗುಣಮಟ್ಟದ ಉತ್ಪನ್ನಗಳ ಭರವಸೆಗಾಗಿ ಇಂದೇ ಭೇಟಿ ನೀಡಿ. ಓಂ ಪವರ್ ಟರ್ಮಿನಸ್, ವಿಶ್ವಾಸ್ ಹೈಟ್ಸ್, ಪಂಪೆಲ್, ಮ್ಯಾಂಗ್ಳೂರ್. ಬ್ರೇಕ್ನ ನಂತರ ಮತ್ತೆ ಗ್ರಾಮದ ಕವರ್ ಪಂಚಾಯತ್ ಪವರ್ ಮುಂದುವರಿತದೆ. ಬಡಕಜೇಕರ್ನಲ್ಲಿ ದಾರಿದೀಪದ ಸಮಸ್ಯೆ ಹೇಗಿದೆ? ದಾರಿದೀಪದ ನಿರ್ವಹಣೆ ಚೆನ್ನಾಗಿದೆ ಸರ್, ನಿರ್ವಹಣೆ ಆಗ್ತಾ ಇದೆ. ಇದು ಈ ಹಂತದ್ದು ಕೂಡ ನಾವು ಈಗ ಬಡಗಜೇಕರು ಗ್ರಾಮದ್ದು ಎಲ್ಲ ಆಗಿದೆ, ತೆಂಕಾಜೇಕರು ಗ್ರಾಮದ್ದು ಈಗ ಮಾಡ್ತಾ ಇದ್ದಾರೆ. ಎಲ್ಲ ಇದರಲ್ಲಿ ಉಂಟು, ಪ್ರಗತಿಯಲ್ಲಿ ಉಂಟು, ಕಾಮಗಾರಿ ಪ್ರಗತಿಯಾಗಿದೆ. ಬೀದಿ ನಾಯಿಗಳ ಕಾಟ ತುಂಬಾ ಇದೆ ಈಗ ಹಳ್ಳಿಗಳಲ್ಲಿ. ಅದನ್ನ ನಿರ್ವಹಣೆಗೆ ಈಗ ನಮ್ಮ ಸುಪ್ರೀಂ ಕೋರ್ಟ್ ಒಂದು ಆಜ್ಞೆಯನ್ನು ನೀಡಿದೆ. ಗ್ರಾಮ ಪಂಚಾಯತ್ ಅದನ್ನ ನಿರ್ವಹಣೆಯನ್ನು ಮಾಡಬೇಕು ಅಂತ ಹೇಳಿ. ನಿಮ್ಮ ಗ್ರಾಮದಲ್ಲಿ ಹೇಗೆ ನಡೀತಾ ಇದೆ? ಅದೇ ನಮ್ಮ ಗ್ರಾಮದಲ್ಲಿ ಅಂದ್ರೆ ಬೀದಿ ನಾಯಿಗಳ ಹಾವಳಿ ಕಡಿಮೆ ಸರ್, ತುಂಬಾ ಅಂತದ್ದು ಏನು ಇಲ್ಲಿವರೆಗೆ ಕಂಪ್ಲೇಂಟ್ ಬಂದಿಲ್ಲ. ಅಂದ್ರೆ ಬೀದಿ ನಾಯಿ ಕಚ್ಚಿ ಏನದು ಪ್ರಕರಣ ಇಲ್ಲಿವರೆಗೆ ಆಗ್ಲಿಲ್ಲ. ಮತ್ತೆ ಇಲ್ಲಿವರೆಗೆ ಆಗ್ಲಿಲ್ಲ ಅಂದ್ರೆ ಆಗ್ಬೇಕಂತ ಹೇಳಿ ಆಗಿಲ್ಲ ಸರ್, ಅಂತ ವ್ಯವಸ್ಥೆ ಇಲ್ಲ ಅಂತ. ಅಷ್ಟು ಬೀದಿ ನಾಯಿಗಳಿಲ್ಲ, ಅಷ್ಟು ತೊಂದರೆ ಕೊಡುವಂತ ಬೀದಿ ನಾಯಿಗಳಿಲ್ಲ. ಮತ್ತೆ ನಾವು ಈ ಸಲ ಚುಚ್ಚುಮದ್ದು ಕೊಡುವಂತ ವ್ಯವಸ್ಥೆ ಪಶು ಇಲಾಖೆಯೊಂದಿಗೆ ಸೇರಿಕೊಂಡು ಅದನ್ನು ಮಾಡಿದ್ದೇವೆ ಸರ್. ಅದು ಮಾತ್ರ ಸಾಕು ನಾಯಿಗಳಿಗೆ ಮಾತ್ರ ಮಾಡಿದ್ದೇವೆ, ಬೀದಿ ನಾಯಿಗಳಿಗೆ ಮಾಡ್ಲಿಲ್ಲ. ನೋಡ್ಬೇಕಷ್ಟೇ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಹಕಾರ ಹೇಗಿದೆ ನಿಮ್ಗೆ? ಖಂಡಿತ ಸರ್, ನನಗೆ ಏನಾಗಿದೆ ಅಂದ್ರೆ ನಾನು 2.5 ವರ್ಷ ಅವಧಿಗೆ ಬರುವಾಗ ನನಗೆ 2 ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವರು ಸಿಕ್ಕಿದ್ದಾರೆ. ಮೊದಲು ಸಿಕ್ಕಿದವರು ದೇವಕಿ ಮೇಡಮ್ ಅಂತ, ಅವರು ರಿಟೈರ್ಡ್ ಹಂತದಲ್ಲಿದ್ದರು. ಒಳ್ಳೆ ರೀತಿಯಲ್ಲಿ ನನಗೆ ಸ್ಪಂದಿಸಿದ್ದಾರೆ ಅವರು. ಮೊದಲು ನನಗೆ 1 ವರ್ಷ ಕಷ್ಟ ಆಯ್ತು ಅವ್ರ ಜೊತೆ ಬೆರೆಯಲಿಕ್ಕೆ. ಯಾಕೆ?
ಅಂದ್ರೆ ಅವ್ರದ್ದು ದೃಢ ನಿರ್ಧಾರ, ಸ್ವಲ್ಪ ಮುಂಗೋಪಿದ್ರು ಅವರು. ಹಾಗೆ ಮತ್ತೆ ನನಗೆ ಹೊಸ ಅನುಭವ. ದೃಢ ನಿರ್ಧಾರ ನಿಮ್ಗೆ ಆಗುದಿಲ್ಲ ಅಂತ ಹೇಳಿ? ಅಲ್ಲ, ಹಾಗೆ ಅಲ್ಲ ಸರ್, ಅವರ ನಿರ್ಧಾರ ಅಂದ್ರೆ ಅವರದ್ದು ಮಾತ್ರ ನಿರ್ಧಾರ ಅಂತ ಆಗಿತ್ತು. ಯಾಕಂದ್ರೆ ಸಲಹೆ ಸೂಚನೆಯನ್ನು ಅಧ್ಯಕ್ಷನ ತೆಗೆದುಕೊಳ್ಬೇಕಾಗ್ತದೆ. ಯಾಕಂದ್ರೆ ಅದು ಸ್ವಲ್ಪ ಹೊಂದಾಣಿಕೆ ಅಂದ್ರೆ ನನಗೂ ಕೂಡ ಹೊಸ ಅನುಭವ. ಅವರಿಗೆ ಏನಂದ್ರೆ ಇದು ಪಂಚಾಯತ್ ವ್ಯವಸ್ಥೆ ಬದಲೇ ಆಗ್ತಾ ಬರ್ತಾ ಇತ್ತು. ಅವರಿಗೆ ಈ ಡಿಜಿಟಲ್ ವ್ಯವಸ್ಥೆ ಅನುಭವ ಸ್ವಲ್ಪ ಕಡಿಮೆ ಇತ್ತು ಅವರಿಗೆ ಕೂಡ. ಮತ್ತೆ ಈಗ ನನಗೆ ಒಂದು ಒಳ್ಳೆಯ ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸಿಕ್ಕಿದ್ದಾರೆ, ವಿದ್ಯಾಶ್ರೀ ಮೇಡಮ್ ಅಂತ. ಅವರು ಹುಲಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನಮಗೆ ಚಾರ್ಜ್ ಆಗಿ ಬಂದಿದ್ದಾರೆ ಅಂದ್ರೆ ಬರ್ಲಿಕ್ಕೆ ತುಂಬಾ ಶ್ರಮವಹಿಸಿದ್ದೇನೆ ಕೂಡ ನಾನು ಕೂಡ. ಯಾಕಂದ್ರೆ ಒಂದು ಅದೇ ಹೇಳಿದ್ದೇನೆ ಸರ್, ನಿಮ್ಗೆ ಬೇಕಾಗುವಂತ ಪಿಡಿಒನನ್ನು ನೀವು ಕರ್ಕೊಂಡು ಬಂದಿದ್ದೀರಾ ಅಂತ ಹೇಳ್ತಾರೆ? ಇಲ್ಲ ಸರ್, ನಮ್ಗೆ ಬೇಕಾದಂತಲ್ಲ, ಗ್ರಾಮದ ಅಭಿವೃದ್ಧಿಗೋಸ್ಕರ ಬೇಕಾದದ್ದು. ಏನಂದ್ರೆ ಅಲ್ಲಿ ಒಂದು ವ್ಯವಸ್ಥೆ ಇತ್ತು. ಏನಂದ್ರೆ ಎಲ್ಲಾ ಒಂದು ಸದಸ್ಯರದ್ದು ಅಥವಾ ಅಧ್ಯಕ್ಷರದ್ದೆಲ್ಲ ಒಮ್ಮತದಿಂದ ಹೋಗ್ಬೇಕಾದಂತ ಒಂದು ವ್ಯವಸ್ಥೆ ಬೇಕಲ್ಲಿ. ಮತ್ತೊಂದು ಜನರಿಗೆ ಸಹಕರಿಸಬೇಕು. ಮೊದಲು ಜನರಿಗೆ ಸಹಕರಿಸುವಂತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇದ್ರೆ ಖಂಡಿತವಾಗ್ಲೂ ಪಂಚಾಯತಿ ಅಭಿವೃದ್ಧಿ ಆಗ್ತದೆ. ಆ ನಿಟ್ಟಿನಲ್ಲಿ ನನಗೆ ಈಗ ಬಂದಂತ ವಿದ್ಯಾಶ್ರೀ ಮೇಡಮ್ ಸಂಪೂರ್ಣವಾಗಿ ಜನರೊಂದಿಗೆ ಮಿಂಗಲ್ ಆಗ್ತಾರೆ. ಜನರಿಗೆ ಯಾವುದೇ ರೀತಿಯಲ್ಲಿ ಫೋನಲ್ಲಿ ಇರಬಹುದು ಅಥವಾ ಅವರು ಹುಳಿಯಲ್ಲಿ ಇದ್ರು ಕೂಡ ಇಲ್ಲಿಂದ ಫೋನಲ್ಲಿ ಸಂಪರ್ಕಿಸಿದ್ರೆ ಯಾವುದು ಮಧ್ಯವರ್ತಿಯ ಯಾರು ಬೇಡ, ಯಾರಿಲ್ಲದೆ ನೇರವಾಗಿ ಅವರ ಚೇಂಬರಿಗೆ ಹೋದ್ರೆ ಅವರಲ್ಲೇ ಎಲ್ಲಾ ರೀತಿಯ ಸಹಕಾರವನ್ನು. ನಿಮ್ಮ ಪಿಡಿಒ ಗ್ರಾಮದ ಅಭಿವೃದ್ಧಿಗೆ ನಿಮ್ಮ ಜೊತೆ ಸಹಕಾರವನ್ನ ನೀಡ್ತಾ ಇದ್ದಾರೆ. ಗ್ರಾಮಕ್ಕೆ ಸಿಕ್ಕ ಒಂದು ದೇವತೆ ಅಂತ ಹೇಳಿದ್ರು ಕೂಡ ಹೆಚ್ಚಾಗಲ್ಲ. ಸರಿ, ಗ್ರಾಮದಲ್ಲಿ ಗ್ರಾಮ ಸಭೆ ಹೇಗೆ ನಡೀತಾ ಇದೆ? ಗ್ರಾಮ ಸಭೆ ನಮ್ದು ನಡೀತಾ ಇದೆ ಸರ್, ಪರವಾಗಿಲ್ಲ. ಯಾಕಂದ್ರೆ ಕೋರಂ ಎಲ್ಲ ಆಗ್ತಾ ಉಂಟು, ಪರವಾಗಿಲ್ಲ. ಯಾಕಂದ್ರೆ ಮುಂಚೆಲ್ಲ ಗ್ರಾಮ ಸಭೆಗೆ ಗ್ರಾಮಸ್ಥರು ಅಷ್ಟು ಆಸಕ್ತಿ ವಹಿಸಿಕೊಂಡು ಬರ್ತಾ ಇರ್ಲಿಲ್ಲ. ಮತ್ತೆ ಸ್ವತಃ ನಾನೇ ಗ್ರಾಮದಲ್ಲಿ ಪ್ರಚಾರಕ್ಕೆ ಅಧ್ಯಕ್ಷನಾಗಿ ನಾನೇ ಹೋದೆ. ಮೈಕದಲ್ಲಿ ನಾನೇ ಪ್ರಚಾರ ಮಾಡಿ, ಯಾಕೆ ಅನಿವಾರ್ಯ ಉಂಟು ಗ್ರಾಮ ಸಭೆ. ಯಾಕಂದ್ರೆ ಜನರು ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತು ಅಲ್ಲಿ ಕೂತು ಇಲ್ಲಿ ಕೂತು ಪ್ರಶ್ನೆ ಕೇಳ್ತಾರೆ. ಮಾಹಿತಿ ಇಲ್ಲ, ಜನರಿಗೆ ಮಾಹಿತಿ ಇಲ್ಲ ಗ್ರಾಮ ಸಭೆಯ ಬಗ್ಗೆ, ಅದರ ಉದ್ದೇಶ ಏನು ಅಂತ ಹೇಳಿ ಗೊತ್ತಿರುವುದಿಲ್ಲ. ಅದೇ ನಾನೇ ಪ್ರಚಾರ ಮಾಡಿಕೊಂಡು ನಾನೇ ಸ್ವತಃ ಪ್ರಚಾರ ಮಾಡಿದ್ದೇನೆ. ಮಹಿಳಾ ಸಭೆ, ಮಕ್ಕಳ ಸಭೆ ಆಗ್ತಾ ಉಂಟು ಸರ್. ಮಹಿಳಾ ಸಭೆ ಕೂಡ ಆಗಿದೆ, ಮಕ್ಕಳ ಸಭೆ ಕೂಡ ಆಗಿದೆ. ಹತ್ತಿರದ ಗ್ರಾಮ ಪಂಚಾಯತ್ ಅನ್ನು ಹೋಲಿಸಿದಾಗ ನಿಮ್ಮ ಗ್ರಾಮ ಸಭೆ, ನಿಮ್ಮ ಗ್ರಾಮ ಪಂಚಾಯತ್ ಹೇಗುಂಟು? ಹತ್ತಿರದ ಗ್ರಾಮ ಪಂಚಾಯತಿ ಅಂದ್ರೆ ನಮ್ಗೆ ಇಲ್ಲಿ ಹುಳಿ ಇದೆ, ಗ್ರಾಮ ಪಂಚಾಯತಿ ಹುಳಿ ಇದೆ, ಪರವಾಗಿಲ್ಲ. ನಮ್ದು ಕೂಡ ಈಗ ಮೊದಲೇ ಹೇಗಿತ್ತು ಗೊತ್ತಿಲ್ಲ ನನಗೆ, ಆದ್ರೆ ಈಗ ನನ್ನ ಅವಧಿಯಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಕೂಡ ನಮ್ಗೆ 93% ಇದೆ. ಮತ್ತೆ ಎಲ್ಲ ರೀತಿಯ ಸೌಕರ್ಯ ಕೂಡ ನಮ್ಗೆ ಇದೆ ಸರ್ ಪಂಚಾಯತ್. ನಿಮ್ಮ ಪಂಚಾಯತ್ ದೊಡ್ಡ ಸಾಧನೆ ಏನು? ನೀವು ಅಧ್ಯಕ್ಷರಾದ ಮೇಲೆ ದೊಡ್ಡ ಸಾಧನೆ ಏನ್ ಮಾಡಿದ್ರಿ? ಸಾಧನೆ ಅನ್ನೋದಕ್ಕಿಂತಲೂ ಸರ್ ನಾನು ಅದನ್ನು ಕರ್ತವ್ಯ ಅಂತ ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ, ಒಂದು ನಾನು ಪಂಚಾಯತಿಗೆ ಬಂದ ಉದ್ದೇಶ ಏನಂದ್ರೆ ತ್ಯಾಜ್ಯ ಮತ್ತು ವ್ಯಾಜ್ಯ ಮುಕ್ತ ಗ್ರಾಮ ಮಾಡಬೇಕನ್ನೋದೇ ನನ್ನ ಪರಿಕಲ್ಪನೆ ಕೂಡ ಇತ್ತು. ನಾನು ರಾಜಕೀಯಕ್ಕೆ ಬಂದದ್ದು ಅನಿರೀಕ್ಷಿತ ಸರ್. ನಾನು ಬಯಸಿ ಬಂದವನಲ್ಲ ರಾಜಕೀಯಕ್ಕೆ. ಮೊದಲ ಬಾರಿಗೆ ಸದಸ್ಯನಾಗಿ ನನ್ನ ತಂದೆ ತಾಯಿ ಹಾಗೂ ಗ್ರಾಮಸ್ಥರ ಆಶೀರ್ವಾದದಿಂದ ನಾನು ಸದಸ್ಯನಾಗಿ ಆಯ್ಕೆಗೊಂಡೆ. ಅದನಂತರ ಆ ದೇವರ ಒಂದು ಆಶೀರ್ವಾದದಿಂದ ಮೊದಲ ಬಾರಿಗೆ 2ನೇ ಅವಧಿಗೆ ಅಧ್ಯಕ್ಷ ಕೂಡ ಆಗಿದ್ದೇನೆ. ನನ್ನ ಅವಧಿಯಲ್ಲಿ ನನಗೆ ಸಂಪೂರ್ಣವಾಗಿ ನನ್ನ ಉಪಾಧ್ಯಕ್ಷರಿರ್ಬೋದು ಅಥವಾ ಸದಸ್ಯರು ಮತ್ತೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ನನ್ನ ಒಳ್ಳೆಯ ಒಂದು ತಂಡ, ಸಿಬ್ಬಂದಿ ವರ್ಗ, ಇವರೆಲ್ಲರ ಒಂದು ಸಹಕಾರದಿಂದ ಗ್ರಾಮದಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯವನ್ನು ನಾನು ಮಾಡಿದ್ದೇನೆ ಅನ್ನುವಂತಹ ನನಗೆ ಒಂದು ಹೆಮ್ಮೆ ಇದೆ ಸರ್. ತಗೊಳ್ಳೋದಾದ್ರೆ ನಾವು ಈಗ ನಾನು ಆವಾಗಲೇ ಹೇಳಿದ ಹಾಗೆ ಒಂದು ಸ್ಮಶಾನ, ನೆನೆಗುದಿಗೆ ಬಿದ್ದಂತಹ ಸ್ಮಶಾನದ ಒಂದು ಕಾರ್ಯವನ್ನು ಒಂದಷ್ಟು ಪಂಚಾಯಿತಿ ಅನುದಾನ ಮಾತ್ರ, ಅದಕ್ಕೆ ಯಾವುದೇ ರೀತಿಯ ಅನುದಾನ ಬೇರೆ ಕಡೆಯಿಂದ ಬಂದಿಲ್ಲ, ಪಂಚಾಯಿತಿ ಅನುದಾನವನ್ನೇ ಬಳಸಿಕೊಂಡು ಒಂದು ಸುಸಜ್ಜಿತವಾದ ಸ್ಮಶಾನವನ್ನು ಲೋಕಾರ್ಪಣೆ ಮಾಡಿದ್ದೇವೆ. ಅದಲ್ಲದೆ ನಮ್ಮ ಕಜೆಕಾರು ಮಹಾದೇವ ದೇವೇಶ್ವರ ದೇವಸ್ಥಾನದ ಹತ್ತಿರ ಅಲ್ಲೊಂದು ಧರ್ಮಸ್ಥಳದವರದ ಯೋಜನೆಯ ಒಂದು ಸಂಘ ಇದೆ. ಅಲ್ಲಿ ಒಂದು ನಮ್ಮ ಧರ್ಮ, ಎಲ್ಲ ಧರ್ಮದವರು ಕೂಡ, ಹಿಂದೂ ಮುಸ್ಲಿಂ ಎಲ್ಲ ಧರ್ಮದ ಮಹಿಳೆಯರು ಕೂಡ ಅಲ್ಲಿ ಬರ್ತಾರೆ. ಅಲ್ಲಿ ಒಂದು ಶೌಚಾಲಯದ ಅಗತ್ಯತೆ ಇತ್ತು. ನಾನು ಅದು ದಾರಿಯಲ್ಲಿ ಹೋಗುವಾಗ ಕೂಡ ಒಂದು ಮಹಿಳೆ ನನ್ನ ಹತ್ರ ಒಂದು ದಿವಸ ಹೇಳಿದ್ರು, ಒಂದು ಅಧ್ಯಕ್ಷರಾಗಿದ್ದೆ ಅಮ್ಮ, ಒಂದು ಶೌಚಾಲಯದ ಒಂದು ವ್ಯವಸ್ಥೆಯನ್ನು ನಮಗೆ ಮಾಡಿಕೊಡ್ಬೇಕಂತ. ಖಂಡಿತವಾಗ ದೇವಸ್ಥಾನದವರ ಹತ್ರ ಮಾತಾಡಿಕೊಂಡು ಅವರ ಸಹಕಾರವನ್ನು ತೆಗೆದುಕೊಂಡು ಅಲ್ಲಿಗೆ ಬರುವ ಭಕ್ತಾದಿಗಳಿಗೆ ಕೂಡ ಅನುಕೂಲ ಆಗುವಂತೆ ಒಂದು ಸುಸಜ್ಜಿತವಾದಂಥ ಒಂದು ಶೌಚಾಲಯವನ್ನು ಕೂಡ ಅಲ್ಲಿ ನಾನು ನಿರ್ಮಿಸಿದ್ದೇನೆ. ಅದಲ್ಲದೆ ನಮ್ಮಲ್ಲಿ ಗ್ರಾಮದಲ್ಲಿರುವಂಥ ಅಂಗನವಾಡಿ ಕೇಂದ್ರಗಳಿಗೆ ಪಂಚಾಯಿತಿಯಿಂದ ಆಗುವಂಥ ಅನುದಾನ, ಕೆಲವು ಅಂಗನವಾಡಿಗೆ ಒಂದು ಮೇಲ್ಛಾವಣಿ, ಆ ಮರದ ಮೇಲ್ಛಾವಣಿ ಇತ್ತು, ಅದನ್ನು ಸಂಪೂರ್ಣವಾಗಿ ಅದು ಹಾಳಾಗಿತ್ತು, ಅದನ್ನು ತೆಗೆದು ಕಬ್ಬಿಣದ ಮೇಲ್ಛಾವಣಿಯನ್ನು ನಿರ್ಮಾಣ ಮಾಡಿದ್ದೇವೆ. ಮತ್ತು ಕೆಲವು ಅಂಗನವಾಡಿಗಳಿಗೆ ಟೈಲ್ಸ್ ಅಳವಡಿಸಿದ್ದೇವೆ. ಇನ್ನು ಅಂಗನವಾಡಿಗಳ ಅಭಿವೃದ್ಧಿಯಲ್ಲಿ ಕೂಡ ತುಂಬ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದೇನೆ. ಅದಲ್ಲದೆ ನಮ್ಮ ಗ್ರಾಮ ಪಂಚಾಯಿತಿಯ ಒಂದು ಆಡಳಿತ ವ್ಯವಸ್ಥೆಯನ್ನು ಒಂದು ಉತ್ತಮ ರೀತಿಯಲ್ಲಿ ಇಡಬೇಕಂತ ಒಂದು ಮಹತ್ವಾಂಕ್ಷೆಯಿಂದ ಗ್ರಾಮ ಪಂಚಾಯಿತಿಗೆ CC ಕ್ಯಾಮರಾವನ್ನು ಅಳವಡಿಸಿದವನು ನಾನು. ಅವಧಿಯಲ್ಲೇ CC ಕ್ಯಾಮರಾವನ್ನು ಅಳವಡಿಸಿದ್ದೇನೆ. ಅದಲ್ಲದೆ ನಮ್ಮ ಗ್ರಾಮದಲ್ಲಿ ಘನತ್ಯಾಜ್ಯ, ಅಲ್ಲಿ ಕಸ ಎಸೆಯುವಂಥ ದೂರುಗಳು ತುಂಬ ಬರ್ತಾ ಇತ್ತು. ಇದನ್ನೆಲ್ಲ ಒಂದು ಹತೋಟಿಯಲ್ಲಿ ಇಡಬೇಕು, ಅದು ಕಾನೂನು ವ್ಯವಸ್ಥೆಯನ್ನು ಗ್ರಾಮದಲ್ಲಿ ಸುವ್ಯವಸ್ಥೆಯನ್ನು ಕಾಣಬೇಕು ಅಂತ ನಿಟ್ಟಿನಲ್ಲಿ
ಸುಮಾರು 6 ಕಡೆ CC ಕ್ಯಾಮರಾವನ್ನು ಕೂಡ ಅಳವಡಿಸಿದ್ದೇನೆ. ಆ 6 ಕಡೆ ಕೂಡ ಈಗ CC ಕ್ಯಾಮರಾ ಚಾಲ್ತಿಯಲ್ಲಿದೆ, ರನ್ನಿಂಗ್ ಅಲ್ಲಿ ಇದೆ ಅದು ಕೂಡ. ಅದರಲ್ಲಿ ಸರ್ ಘನತ್ಯಾಜ್ಯದ ನಿರ್ವಹಣೆ, ಘನತ್ಯಾಜ್ಯದ ಕೂಡ ಒಳ್ಳೆಯ ನಿರ್ವಹಣೆ ಆಗ್ತಾ ಇದೆ. ವಾಹನದ ವ್ಯವಸ್ಥೆ ಇದೆ. ಎಲ್ಲ ರೀತಿಯ ಕಡೆಗಳಿಂದ ಮನೆಗಳಿಂದ ಕೂಡ ಕಸವನ್ನು ಕಲೆಕ್ಟ್ ಮಾಡುವಂತ ಹಾದಿಯಲ್ಲಿ ಈಗ ಹೆಜ್ಜೆ ಇಟ್ಟಿದೆ, ಅದು ಕೂಡ ನಡೀತಾ ಇದೆ. ಆಮೇಲೆ ನಮ್ಮದು ಇಲ್ಲಿ ತೆಂಕಗಜಕಾರು ಗ್ರಾಮದ ಕರ್ಲ ಸಮೀಪ ಒಂದು ಸುಸಜ್ಜಿತವಾದಂಥ ಆರೋಗ್ಯ ಉಪಕೇಂದ್ರ ನಿರ್ಮಾಣವಾಗಿದೆ. ನಿರ್ಮಾಣ ಕೊನೆಗೊಂಡಿದೆ, ಈಗ ಲೋಕಾರ್ಪಣೆಯ ಹಂತದಲ್ಲಿದೆ. ಕೆಲವೇ ದಿನದಲ್ಲಿ ಅದು ಕೂಡ ಲೋಕಾರ್ಪಣೆಗೊಳ್ಳಲಿದೆ. ಆಮೇಲೆ ನಮ್ಮ ಪಂಚಾಯಿತಿಯ ಕಟ್ಟಡದ ಮೇಲ್ಭಾಗದಲ್ಲಿ ಒಂದು ಸಮುದಾಯ ಭವನ, ಸುಸಜ್ಜಿತವಾದಂತಹ ಸಮುದಾಯ ಭವನ ನಿರ್ಮಾಣ ಆಗಿದೆ. ಅದಲ್ಲದೆ ಸಂಜೀವಿನಿ ಕಟ್ಟಡ ಕೂಡ ನಿರ್ಮಾಣ ಹಂತದಲ್ಲಿದೆ. ಸಮುದಾಯ ಭವನ ಲೋಕಾರ್ಪಣೆ ಹಂತದಲ್ಲಿದೆ. ಅದಲ್ಲದೆ ನಮ್ಮ ಪಂಚಾಯಿತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ SC ಮತ್ತು ST ಅನುದಾನ 25% ಅನುದಾನವನ್ನು ಸಮರ್ಪಕವಾಗಿ ಬಳಸಿದ್ದೇವೆ ಅಂತ ನೆಮ್ಮದಿ ನಮಗಿದೆ. ಯಾಕಂತ ಹೇಳಿದ್ರೆ ಮುಂಚಿನ ಅವಧಿಯಲ್ಲಿ ಕೂಡ ಕೊಡ್ತಾ ಇದ್ರು. ನಮ್ಮ ಅವಧಿಯಲ್ಲಿ ನಮ್ಮಲ್ಲಿ ಒಂದು 135 ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕುಟುಂಬ ಇದೆ. ಆ ಕುಟುಂಬಗಳಿಗೆ ಒಂದೊಂದು ಕುಟುಂಬಕ್ಕೆ ಕಳೆದ ಬಾರಿ 2 ಚೇರ್ಗಳನ್ನು ನೀಡಿದ್ದೇವೆ. ಈ ಬಾರಿ ಆ ಕುಟುಂಬದ ಶಾಲಾ ಮಕ್ಕಳಿಗೆ ಒಂದು ಅನುಕೂಲ ಆಗಬೇಕನ್ನುವ ಉದ್ದೇಶದಿಂದ ಟೇಬಲ್ ಅನ್ನು ಕೂಡ ಈಗ ಇಟ್ಟಿದ್ದೇವೆ. ಜನವರಿಯಲ್ಲಿ ಕೂಡ ಅದನ್ನು ವಿತರಣೆ ಮಾಡ್ತೇವೆ ನಾವು. ಆಮೇಲೆ ಪಂಚಾಯಿತಿಯ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ಕೂಡ ತಂದಿದ್ದೇನೆ ಮತ್ತು ಎಲ್ಲ ಸದಸ್ಯರ ಸಹಕಾರದೊಂದಿಗೆ. ಇದು ನನ್ನ ಸಾಧನೆ ಅಂತ ಹೇಳ್ತಾ ಇಲ್ಲ, ನಾವು ಎಷ್ಟು 12 ಮಂದಿ ಸದಸ್ಯರಿದ್ದೇವೆ, ಎಲ್ಲರೂ ಕೂಡ ಸೇರಿಕೊಂಡು ಈ ಸಾಧನೆಯನ್ನು ಮಾಡಿದ್ದೇವೆ ಅನ್ನುವಂತ ಹೆಮ್ಮೆ ನನಗಿದೆ ಸರ್. ಆಡಳಿತ ಪಕ್ಷ ಸದಸ್ಯರ ಸಹಕಾರ ಹೇಗುಂಟು ನಿಮಗೆ? ಪರವಾಗಿಲ್ಲ ಸರ್, ಎಲ್ಲರೂ ಈಗ ನಮ್ಮ ಹಿರಿಯ ಸದಸ್ಯರಿದ್ದಾರೆ. ಸತೀಶ್ ಕಜಕರ್ ಇರ್ಬೋದು, ಅಥವಾ ಸುರೇಶ್ ಅಣ್ಣ ಇರ್ಬೋದು, ಅಥವಾ ಹಿರಿಯರು DK ಬಂಗೇರ್ ಇರ್ಬೋದು, ಎಲ್ಲ ಕಿರಿಯ ಸದಸ್ಯರು ಕೂಡ ಎಲ್ಲ ಸದಸ್ಯರು, ಉಪಾಧ್ಯಕ್ಷರು ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲ. ನನ್ನ ಸಲಹೆ ಇದೆ, ಖಂಡಿತವಾಗಿ ಅದಕ್ಕೆ ಅವರು ಪ್ರೋತ್ಸಾಹ ಕೊಡ್ತಾರೆ. ವಿರೋಧ ಪಕ್ಷದ ಸಹಕಾರ ಹೇಗುಂಟು? ಅದೇ ಹೇಳಿದಲ್ಲ ಸರ್, ನಮ್ಮಲ್ಲಿ ವಿರೋಧ ಪಕ್ಷ ಇಲ್ಲ. ಪಕ್ಷ ಬೆಂಬಲಿತರು ಇರಬಹುದು. ನಾನು ಬಂದ ಮೇಲೆ ಯಾವುದೇ ರೀತಿಯ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಯಾವುದೇ ರೀತಿಯ ವಿರೋಧ, ಯಾಕಂದ್ರೆ ಇದರಲ್ಲಿ ಪಕ್ಷ ಇಲ್ಲ, ಆದ್ರೂ ಬೆಂಬಲಿತ ಇದ್ದಾರೆ. ಆದ್ರೂ ನಮ್ಮೊಳಗೆ ಬರುವಾಗ ಯಾವುದೇ ವಿರೋಧ ಇಲ್ಲ. ಇಷ್ಟರವರೆಗೆ ಯಾವುದೇ ರೀತಿಯ ಒಂದು ನಿರ್ಧಾರ ತೆಗೆದುಕೊಳ್ಳುವ ಕೂಡ ಯಾರದ್ದು ಕೂಡ ನನಗೆ ವಿರೋಧ ಇರಲಿಲ್ಲ. ಎಲ್ಲರೂ ಸಹಕಾರ ಇತ್ತು. ಮತ್ತೊಂದು ಏನಂದ್ರೆ, ನಾನು ಬಂದ ಮೇಲೆ ಯಾವ್ದು ಬದಲಾವಣೆ ಮಾಡಿದ್ದೇನೆ. ಈಗ 15ನೇ ಹಣಕಾಸಿನಲ್ಲಿ ಯೋಜನೆಯಲ್ಲಿ ಒಂದು ಕ್ರಿಯಾ ಯೋಜನೆ ತಯಾರಿ ಮಾಡುವ ಒಂದು ರೀತಿ ಇತ್ತು. ಈಗ 25% 60-40 ಮತ್ತೆ ಯಾವುದಕ್ಕೆ ಮೀಸಲಿಡಬೇಕು ಅದು ಅನುದಾನ ಬಿಟ್ಟು ಓರ್ವ ಸದಸ್ಯನಿಗೆ ಒಂದು 70 ಸಾವಿರ ಅಥವಾ 80 ಸಾವಿರ ಅಂತ ಒಬ್ಬೊಬ್ಬ ಸದಸ್ಯನಿಗೆ ವಿಂಗಡಣೆ ಮಾಡಿ ಇಡ್ತಾ ಇದ್ರು. ಅದೇನಾಗ್ತಾ ಇತ್ತು ಅಂದ್ರೆ, ಆ ಸದಸ್ಯ ಏನ್ ಮಾಡ್ತಾ ಇದ್ರೆ, ಅವನ ಏರಿಯಾಕ್ಕೆ ಒಂದು ರಸ್ತೆ ರಿಪೇರಿಗೆ ಮಾತ್ರ, ಅದು ಶಾಶ್ವತವಾಗಿ ನಿಲ್ಲಲ್ಲ ಸರ್. 1 ವರ್ಷದ ಅವಧಿಗೆ ಮಾತ್ರ. ಒಂದು ಮಳೆಗಾಲ ಬಂದ್ರೆ ಆ ರಸ್ತೆ ರಿಪೇರಿ ಮಾಡಿದ್ದು ಹೋಗ್ತದೆ. ನಾನೇನ್ ಮಾಡಿದೆ, ಎಲ್ಲ ಸದಸ್ಯರನ್ನು ಒಮ್ಮತಕ್ಕೆ ತಗೊಂಡು ಆ ಹಣವನ್ನು ಕ್ರೋಢೀಕರಿಸಿ ಒಂದು ರಸ್ತೆಗೆ ಕಾಂಕ್ರೀಟೀಕರಣ ಯಾವ್ದಾದ್ರು ಆ 1 ವರ್ಷದಲ್ಲಿ ಒಂದು ರಸ್ತೆ ನಿರ್ಮಾಣ ಆಗುತ್ತೆ ಅಲ್ಲ ಸರ್, ಆ ರೀತಿ ಮಾಡಿದೆ ನಾನು. ಹಾಗಾದ್ರೆ ನಿಮ್ಮ ಅವಧಿಯಲ್ಲಿ 2 ರಸ್ತೆ ಆಗ್ತದೆ, 2.5 ರಸ್ತೆ. ಎರಡು ರಸ್ತೆ ಆಗಿದೆ, ಖಂಡಿತ 2 ರಸ್ತೆ ಆಗಿದೆ. ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ನಿಮ್ಗೆ ಬರುವಂತ ಅನುದಾನದಲ್ಲಿ ಏನಾದ್ರೂ ಏಟು ಬಿದ್ದಿದೆ? ಗ್ಯಾರಂಟಿ ಯೋಜನೆಯನ್ನು ವಿರೋಧಿಸುವವನ ಸಾಲಲ್ಲಿ ನಾನು ಕೂಡ ಮೊದಲನೇ. ಯಾಕೆ ವಿರೋಧಿಸಿ? ಯಾಕೆಂದ್ರೆ ಸರ್, ಗ್ಯಾರಂಟಿ ವ್ಯವಸ್ಥೆಯನ್ನು ಅನುಷ್ಠಾನ ಮಾಡಿದ ರೀತಿಯೇ ಸರಿ ಇಲ್ಲ. ಅದರಿಂದ ತುಂಬಾ ಮಾರಕ ಆಗುತ್ತೆ. ನೀವು ಹೌದಾ ಅಲ್ಲ ನೀವು ತಿಳ್ಕೊಳ್ಳಿ. ಇನ್ನು ಕರ್ನಾಟಕದಲ್ಲಿ ಒಂದು 10 ವರ್ಷ ಹೋದ ನಂತರ ಗ್ಯಾರಂಟಿ ಯೋಜನೆಯಿಂದ ಆಗುವಂತ ದುಷ್ಪರಿಣಾಮ ನಮಗೆ ಗೊತ್ತಾಗ್ತದೆ. ಯಾವುದೇ ರೀತಿ ಉಚಿತವಾಗಿ ಜನರಿಗೆ ನೀಡಿದ್ರೆ ಸೋಮಾರಿತನ ಸರ್. ಈ ಗ್ಯಾರಂಟಿ ಯೋಜನೆಯಲ್ಲಿ ಬಸ್ ಯೋಜನೆ, ಗ್ಯಾರಂಟಿ ಯೋಜನೆಯನ್ನು ಈಗ ಕಾಪಿ ಮಾಡ್ತಾ ಇದ್ದಾರಲ್ಲ ಬೇರೆ ರಾಜ್ಯದವರು. ಅದೇ ಹಾಗಾದ್ರೆ ಅವರು ಅಷ್ಟು ಆಲೋಚನೆ ಮಾಡ್ಲಿಲ್ಲ ಸರ್. ಅದೇ ನಾನು ಹೇಳುದು, ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳುದಿಲ್ಲ. ಈ ಯೋಜನೆ ಒಂದು ಮಾರಕವಾಗಿ ಪರಿಣಮಿಸ್ತದೆ. ಯಾಕಂದ್ರೆ ಈಗ ಯೋಜನೆ ಕೊಡ್ಬೋದು ಸರ್. ಈಗ ಬಸ್ ಗ್ಯಾರಂಟಿ ಕೊಟ್ಟಿದ್ದಾರೆ, ಬಸ್ ಶಾಲಾ ಮಕ್ಕಳಿಗೆ ಅಥವಾ ಹಿರಿಯರಿಗೆ ಒಂದು ಕೊಟ್ರೆ ಅದೊಂದು ಪ್ರಯೋಜನ ಆಗಿದೆ. ಈ ಗ್ಯಾರಂಟಿ ಯೋಜನೆಯಿಂದ ಒಂದೇ ₹1 ಅನುದಾನ ಈ 2.5 ವರ್ಷದಿಂದ ಒಂದೇ ₹1 ಅನುದಾನ ಬಿಡುಗಡೆ ಆಗಲಿಲ್ಲ ಸರ್. ಒಂದು ಶಾಸಕರಿಗೆ ಅನುದಾನ ಬಂದ್ರೆ ಆ ಏರಿಯಾದ ಗ್ರಾಮ ಪಂಚಾಯತಿಗೆ ಅನುದಾನ ಬರುತ್ತೆ ಶಾಸಕರಿಂದ. ಗ್ರಾಮ ಪಂಚಾಯತಿ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ಸರ್. ಅನುದಾನ ಏನೇ ಇಲ್ಲದಿದ್ರೆ ನಮ್ಗೆ ಫ್ರೀ ಕೂಡ ಬೇಕು, ರಸ್ತೆ ಕೂಡ ರಿಪೇರಿ ಆಗ್ಬೇಕಂತ ಹೇಳಿದ್ರೆ ಅದು ಸಾಧ್ಯ ಆಗ್ತಾ ಇಲ್ಲ ಸರ್. ಹಾಗಾದ್ರೆ ಗ್ಯಾರಂಟಿ ಯೋಜನೆಯಿಂದ ಗ್ರಾಮಕ್ಕೆ ಬರುವಂತ ಅಭಿವೃದ್ಧಿಗೆ ಮಾರಕ ಆಗಿದೆ. ಹೌದು, ಖಂಡಿತ. ಪಂಚಾಯತ್ ಅಧ್ಯಕ್ಷರ ದೇವದಾಸ್ ಅಬ್ರರ್ ಅವರ ಅವಧಿ ಮುಕ್ತಾಯದ ಹಂತದಲ್ಲಿದೆ. ಇದೀಗ ನಿಮ್ಮ ಮುಂದೆ ನಡೀತಾ ಇರುವಂತ ಕೆಲಸ ಯಾವುದಿದೆ? ಮುಂದಿನ ಕಾಮಗಾರಿ ಅಭಿವೃದ್ಧಿಯ ಯೋಜನೆಗಳಲ್ಲಿ ನಿಮ್ಮ ಕೆಲಸ ಯಾವುದು ನಡೆಯುತ್ತಾ ಇದೆ ಈಗ? ಸರ್, ಅದೀಗ ನಾನು 2 ರಸ್ತೆಯನ್ನು ಹೇಳಿದ್ದೇನೆ. ವಿತ್ತಲಿಕೆ ಮತ್ತು ಕಾಣದಗೋಡಿ ರಸ್ತೆ, ಅದು ರಸ್ತೆಯಲ್ಲಿ ಇದೆ. ಮತ್ತೆ ಚರಂಡಿ ವ್ಯವಸ್ಥೆ 2 ಕಡೆ ಒಂದು ಸುಸಜ್ಜಿತವಾದ ಚರಂಡಿಗೆ ಅಡಿಪಾಯ ಕೆಲಸ ಆಗ್ತಾ ಉಂಟು ಸರ್. ಮುಂದಿನ ಯೋಜನೆ ಕೂಡ ಉಂಟು, ಕನಸು ಕೂಡ ಉಂಟು. ಮತ್ತೊಂದು ಆಶಯ ಇದೆ ಸರ್ ನನಗೆ.
ಯಾಕಂದ್ರೆ ಗ್ರಾಮ ಪಂಚಾಯತ್ ವ್ಯವಸ್ಥೆ ಈಗ ಬದಲಾವಣೆ ಆಗ್ತಾ ಇದೆ. ತಮಗೂ ತಿಳಿದೇ ಇರಬಹುದು, ಈಗ ಈ ಸೊತ್ತನ್ನು ಒಂದು ನಿರ್ಣಾಯಕವಾಗಿ ಗ್ರಾಮ ಪಂಚಾಯತಿಗೆ ಅಳವಡಿಸ್ತಾ ಇದ್ದಾರೆ. ಅಂದ್ರೆ ಇನ್ನೇನಿದ್ರು ಅರ್ಜಿಯ ವಿಚಾರ ಇಲ್ಲ, ಆನ್ಲೈನ್ ವ್ಯವಸ್ಥೆ ಏನಿದ್ರು ಆನ್ಲೈನ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ನನ್ನೊಂದು ಆಶೆ ಇದೆ, ಇನ್ನು ಮುಂದೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾ ಉಂಟು, ಸರ್ಕಾರ ಒಂದು ಗಮನ ಹರಿಸಬೇಕು. ಏನಂದ್ರೆ ಈಗ ಈ ತಂತ್ರಾಂಶದಿಂದ ಈ ಆನ್ಲೈನ್ ಅರ್ಜಿ ಈಗ ಜನಸಾಮಾನ್ಯರಿಗೆ ಅದರ ಮಾಹಿತಿ ಇಲ್ಲ. ಮಾಹಿತಿಯನ್ನು ಕೊಡಬೇಕಾದವರು ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಅಭ್ಯರ್ಥಿ, ಸ್ಪರ್ಧಿಸಿದಂತ ಅಭ್ಯರ್ಥಿ ಕೊಡಬೇಕು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇದು ನನ್ನ ಅನುಭವದ ಮಾತು ಹೇಳ್ತಾ ಇದ್ರು. ಈಗ 911 ಆಗ್ತಾ ಇದೆ. 940ಗೆ ಒಬ್ಬ ಜನಸಾಮಾನ್ಯ ಪಂಚಾಯತಿಗೆ ಬರ್ತಾನೆ, ನಂದು 940ಗೆ 911 ಆಗಬೇಕು ಅಂತ ಹೇಳಿದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇಲ್ಲ, ವ್ಯವಸ್ಥೆ ಹೀಗೆ ಬದಲಾಗಿದೆ, ಈಗ ಹೀಗೆ ವ್ಯವಸ್ಥೆ ಉಂಟಂತ ಅವನಿಗೆ ಮನವರಿಕೆ ಮಾಡಿ ಕಳಿಸ್ತಾರೆ. ಅವ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಹೋಗಿ ಅವನ ಏರಿಯಾದ್ದು ಯಾವ್ದು ಅಭ್ಯರ್ಥಿ ಇದ್ದಾನೆ ಅವರಿಗೆ ಹೋಗಿ ಹೇಳ್ತಾನೆ. ಆ ಅಭ್ಯರ್ಥಿ ಅವನಿಗೆ ತಪ್ಪು ಮಾಹಿತಿ ತಿಳಿಸ್ಕೊಡ್ಬಾರ್ದು, ಅವನಿಗೆ ನಾಲೆಜ್ ಇರಬೇಕು, ಹೀಗೆ ಬದಲಾವಣೆ ಆಗಿದೆ ಅಂತ ಅವನಿಗೆ ನಾಲೆಜ್. ಅವನೇನು ಹೇಳ್ತಾನೆ ಅಂತ ಹೇಳಿದ್ರೆ, ಇಲ್ಲ ಅದೆಲ್ಲ ಸರಿ ಮಾಡಿ ಕೊಡ್ತೇನೆ ಮಾರಿ, ನಾನು ಅದೆಲ್ಲ ಅಧ್ಯಕ್ಷ ಅಲ್ಲಿ ಏನು ಬೋಲ್ಡ್ ಆಗಿ ಇಟ್ಟಿರ್ಬಹುದು, ನಾನೆಲ್ಲ ಸರಿ ಮಾಡಿ ಕೊಡ್ತೇನೆ, ತಪ್ಪು ಮಾಹಿತಿ ಹೋಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಏನಂದ್ರೆ, ಸರ್ಕಾರ ಒಂದು ಇನ್ನು ಪಂಚಾಯತಿ ಚುನಾವಣೆಗೆ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮ ತಗೊಳ್ಬೇಕು. ಸ್ಪರ್ಧೆಗೆ ನಿಲ್ಲುವಂತ ಅಭ್ಯರ್ಥಿ ಕನಿಷ್ಠ ಶಿಕ್ಷಣದ ಮಾನದಂಡ ಹಾಕ್ಬೇಕು. ಎಷ್ಟು ಒಂದು ಕನಿಷ್ಠ ಬೇಸಿಕ್ ಅವನಿಗೆ ಶಿಕ್ಷಣ ಬೇಕು ಅಂತವನು ಮಾತ್ರ ಸ್ಪರ್ಧೆಗೆ ಸ್ಪರ್ಧಿಸಬೇಕು ಅಂತ ಹೇಳಿ. ಇದರಿಂದ ಏನಾಗುತ್ತೆ ಅಂದ್ರೆ ವಿದ್ಯಾರ್ಹತೆ ಮಾನದಂಡವನ್ನು ಮಾಡಬೇಕು ಅಂತ ನಿಮ್ಮ ಅನಿಸಿಕೆ? ಹೌದು ಸರ್. ಏನಂದ್ರೆ ಇದರಿಂದ ನಮ್ಮ ಗೌರವಾನ್ವಿತವಾದ ಪ್ರಧಾನಮಂತ್ರಿಗಳ ಒಂದು ಆಶಯ ಇದೆ, ಯುವಜನ ಸಬಲೀಕರಣ ಅಂತ. ನಿಜವಾಗ್ಲೂ ಮುಂದಿನ ದಿನದಲ್ಲಿ ಪಂಚಾಯತಿಯಲ್ಲಿ ಯುವಜನತೆ ಬಂದ್ರೆ ಒಂದು ಈಗಿನ ತಂತ್ರ ಅಲ್ಲ, ಯುವಶಕ್ತಿಯೇ ಬರ್ಬೇಕಷ್ಟೇ ಅಲ್ಲದೆ ಇನ್ನು ಗ್ರಾಮದ ಅಭಿವೃದ್ಧಿಗೆ ಯುವಶಕ್ತಿಯೇ ಬರ್ಬೇಕಷ್ಟೇ. ನಿಮ್ಮ ಗ್ರಾಮದಲ್ಲಿ ಏನಿದೆ, ಏನಾಗಬೇಕಾಗಿದೆ? ನಮ್ಮ ಗ್ರಾಮದಲ್ಲಿ ಈಗ ಮೂಲಭೂತ ವ್ಯವಸ್ಥೆ ಇದೆ ಸರ್. ಮತ್ತೊಂದು ಆಶಯ ಇದೆ, ಒಂದು ನಮ್ಮದು ಬೆಳೆಯುತ್ತಿರುವಂತ ಪಾಂಡವರ ಕಲ್ಲು, ಒಂದು ವಾರದಲ್ಲಿ ಒಂದು ಸಂತೆ ವ್ಯವಸ್ಥೆಗೆ ಒಂದು ಮಾರ್ಕೆಟ್ ವ್ಯವಸ್ಥೆ ಆಗ್ಬೇಕು. ಒಂದು ರಿಕ್ಷಾ ಪಾರ್ಕ್ ಜಾಗದ ಕೊರತೆ ಇದೆ, ನಮ್ಗೆ ಆಗ್ಬೇಕಂತಿದೆ. ಮತ್ತೊಂದು ಸಮುದಾಯ ಭವನ ಇದೆ ನಮ್ದು. ಈಗ ಒಂದು ಎಲ್ಲ ಸ್ವಲ್ಪ ಪಾಪದವರೇ ಇರುವುದು. ಈಗ ಏನಾದ್ರು ಕಾರ್ಯಕ್ರಮ ಆಗ್ಬೇಕಾದ್ರೆ 1000 ಗಟ್ಟಲೆ ಹಾಲಿಗೆ ಬಾಡಿಗೆ ಕೊಟ್ಟು ಮಾಡಬೇಕು. ಅದನ್ನೇ ಒಂದು ನಮ್ಮ ಸಮುದಾಯ ಭವನದಲ್ಲಿ ಖಾಸಗಿ ಕಾರ್ಯಕ್ರಮ ಮಾಡುವಂತ ವ್ಯವಸ್ಥೆ ಒಂದು ಮಾಡ್ಬೇಕಂತ ಯೋಜನೆ ಇದೆ. ಆ ಯೋಜನೆ ಕೂಡ ಹಾಕಿಕೊಂಡಿದ್ದೇನೆ. ಅದಕ್ಕೆ ಕೂಡ ನಿರ್ದಿಷ್ಟವಾದ ಒಂದು ಅಮೌಂಟ್ ಅನುದಾನವನ್ನು ಕೂಡ ಕಾದಿರಿಸಿದೆ. ಯುವಶಕ್ತಿಯ ಬಗ್ಗೆ ಮಾತಾಡಿದ್ರಿ. ಯುವಶಕ್ತಿ ಆ ಯುವ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಏನಾದ್ರು ಕ್ರೀಡೆಗೆ ಬೇಕಾಗುವಂತ ಮೈದಾನ ಒಂದು ನಿರ್ಮಿಸುವ ಹಂತದಲ್ಲಿ ಇದೆ ಸರ್. ನಮ್ಮ ಕಜೆಕಾರ್ನಲ್ಲಿ ಒಂದು 2 ಎಕರೆ ಜಾಗ ಇದೆ, ಸರ್ಕಾರಿ ಜಾಗ ಇದೆ. ಅದನ್ನ ಈಗ ಒಂದು ಸರ್ವೆಗೆ ಹಾಕಿದ್ದೆ, ಸರ್ವೆ ಬರ್ತಾರೆ, ಆ ನಂತರ ಅದನ್ನು ಎಲ್ಲ ಯೋಜನೆಗಳು ನೆಸ್ಟಿನ ಅಧ್ಯಕ್ಷರಿಗೆ ನೀವು ಹಸ್ತಾಂತರ ಮಾಡೋದ್ರಲ್ಲಿ ನೀವು ತ್ಯಾಗಿಗಳಾಗ್ತಾ ಇದ್ದೀರಿ. ಏನಂದ್ರೆ ಸರ್, ನನಗೆ 1 ವರ್ಷ ಅದೇ ಸಿಕ್ಕಿದ ಅವಧಿ ಕಡಿಮೆ ಅಂತ ನಾನು ಹೇಳಬಲ್ಲೆ ಅಷ್ಟೇ. ಸಿಕ್ಕಿದ ಅವಧಿ ಕಡಿಮೆ. ಮತ್ತೆ ನಾನು ಬಂದು ಅಧ್ಯಕ್ಷ ಆದಾಗ ಸರ್ಕಾರ 2.5 ವರ್ಷ ಕಮ್ಮಿ ಆಯ್ತು ಅಂತ ಹೇಳ್ತೀನಿ. ಖಂಡಿತ. ಯಾಕಂದ್ರೆ 1 ವರ್ಷ ಎಲ್ಲ ಅನುಭವಕ್ಕೆ ಬೇಕಾಯ್ತು. ಮತ್ತೊಂದು ಅನುದಾನದ ಕೊರತೆ ಆಯ್ತು, ನನಗೆ ಅನುದಾನ ಬರ್ಲಿಲ್ಲ. ಸರಿ. ಕೃಷಿಕರ ಸಮಸ್ಯೆ ಹೇಗಿದೆ ಗ್ರಾಮದಲ್ಲಿ? ಕೃಷಿಕರಿಗೆ ಬೇಕಾಗುವಂತ ಪಂಚಾಯತ್ ನೀಡುವಂತ ಯಾವುದನ್ನೆಲ್ಲ ಯೋಜನೆಗಳನ್ನು ತಂದಿದ್ದೀರಿ? ಖಂಡಿತ ಸರ್, ನಾವು ಕೃಷಿಕರಿಗೆ ಅಲ್ಲಿ ಸ್ಪಂದಿಸ್ತಾ ಇದ್ದೇವೆ. ನಮ್ಮಲ್ಲಿ ಕೃಷಿ ಸಖಿ ಇದ್ದಾರೆ, ಅವರು ಉತ್ತಮ ರೀತಿಯಲ್ಲಿ ಯಾವುದೇ ರೀತಿಯ ಸರ್ಕಾರದ ಯೋಜನೆ ಬಂದು ತಲುಪಿಸುವಂತ ವ್ಯವಸ್ಥೆ ಅವರು ಮಾಡ್ತಾರೆ. ನಮ್ಮಲ್ಲಿ ಒಂದು ಸಿಬ್ಬಂದಿಗಳು ನಾವು ಒಂದು ಬಾಂಡಿಂಗ್ ಒಳ್ಳೆದಿದೆ. ಆದ್ದರಿಂದ ಕೃಷಿಕರಿಗೆ ಯಾವುದೇ ರೀತಿಯ ವ್ಯವಸ್ಥೆ ಕೂಡ ಬಂದು, ಈಗ ನರೇಗಾದಲ್ಲಿ ಸಿಗುವಂತ, ನಾವೇ ಬ್ಯಾನರ್ ಹಾಕಿ ಪ್ರಚಾರ ಮಾಡಿದ್ದೇವೆ, ನರೇಗಾದ ಪ್ರಯೋಜನವನ್ನು ನೀವು ಪಡೆದುಕೊಳ್ಬೇಕಂತ. ಇನ್ನು ಬರುವ ಏಪ್ರಿಲ್ಗೆ ಆಗುವಂತ ಕಾಮಗಾರಿಗೆ ಈಗಾಗಲೇ ತುಂಬಾ ಹೆಸರು ಬಂದಿದೆ. ಕೃಷಿಕರು ಅದಕ್ಕೆ ಒಲವು ತೋರಿಸಿದ್ದಾರೆ. ಕೃಷಿಕರ ಬಗ್ಗೆ ಗ್ರಾಮ ಪಂಚಾಯತ್ ಗಮನ ಹರಿಸಿದೆ. ಖಂಡಿತ ಸರ್, ಖಂಡಿತ. ತೆಂಕ ಕಜಿಕಾರ್ನಲ್ಲಿ ಒಂದು ಕಲ್ಲಿನ ಕೋರೆ ಇದೆ, ಅದಕ್ಕೆ ಸ್ಥಳೀಯರ ವಿರೋಧ ಇದೆ. ಅಲ್ಲಿ ಸನಿಹದಲ್ಲಿ ಅಂಗನವಾಡಿ ಇದೆ, ಶಾಲೆ ಇದೆ, ಕೆಲವಾರು ಮನೆಗಳಿವೆ. ಆದ್ರೂ ಗ್ರಾಮ ಪಂಚಾಯತ್ ಅದಕ್ಕೆ ಪರವಾನಗಿಯನ್ನ ನೀಡಿದೆ. ಖಂಡಿತ ಈ ವಿಚಾರ ದೇವದಾಸರ ಕೈವಾಡ ಅದರಲ್ಲಿದೆ. ಇಲ್ಲ ಸರ್, ಖಂಡಿತ ಇಲ್ಲ. ಈ ಕಲ್ಲಿನ ಕೋರೆಯ ವಿವಾದದಲ್ಲಿ ಸರ್, ಇದು ಪಂಚಾಯತಿದ್ದು ಯಾವುದೇ ರೀತಿಯ ಪಾತ್ರ ಇಲ್ಲ. ಯಾಕಂತ ಹೇಳಿದ್ರೆ, ಈ ಕಲ್ಲಿನ ಕೋರೆಗೆ ಅನುಮತಿ ನೀಡುವವರು ಮಾನ್ಯ ಜಿಲ್ಲಾಧಿಕಾರಿಯವರು, ಮತ್ತೆ ಅದಕ್ಕೆ ಅಂತಾನೆ ಇಲಾಖೆ ಇದೆ, ಗಣಿಗಾರಿಕೆ ಇಲಾಖೆ. ಅವರೊಂದು ಸಮಗ್ರವಾದಂತ ಅಲ್ಲೆಲ್ಲ ಸರ್ವೆ ಮಾಡಿ ಅದಕ್ಕೆ ಅನುಮತಿ ನೀಡ್ತಾರೆ. ಅವರು ಅನುಮತಿ ನೀಡಿದ ನಂತರ ನಾವು NOC ಕೊಡುವಂಥದ್ದು. ನನ್ನ ಅವಧಿಗಿಂತ ಮುಂಚೆನೆ ಅದು ಅವರಿಗೆ ಲೈಸೆನ್ಸ್ ಆಗಿತ್ತು. ನಾವು ಆಮೇಲೆ NOC ಕೊಟ್ಟಿದ್ದೇವೆ. NOC ಅಲ್ಲಿ ಕೂಡ ನಿಬಂಧನೆ ಇದೆ. ಯಾಕಂದ್ರೆ ಅಲ್ಲಿ ಗ್ರಾಮಸ್ಥರಿಗೆ ಅಥವಾ ಯಾವುದೇ ರೀತಿಯ ವಸ್ತುಗಳಿಗೆ ಹಾನಿ ಆದ್ರೆ ಆ NOC ಯನ್ನು ಹಿಂಪಡೆಯುವಂತ ಆ ಒಂದು ಹಕ್ಕು ಕೂಡ ಪಂಚಾಯತಿಗಿದೆ. ಖಂಡಿತವಾಗಿ ಇದು ನಾನು ಆ ಮಾಧ್ಯಮದಲ್ಲಿ ಮತ್ತು ಕೆಲ ಪತ್ರಿಕೆಗಳಲ್ಲಿ ಇದು ವಿವಾದ ಬಂದಾಗ ತುರ್ತಾಗಿ ನಾನು ಎಲ್ಲ ಸದಸ್ಯರನ್ನು ಸೇರಿಸಿಕೊಂಡು ಒಂದು ಸಭೆಯನ್ನು ಮಾಡಿ ಅಲ್ಲಿ ಒಂದು ನಿರ್ಣಯವನ್ನು ಮಾಡಿ ನಾವು ಆ ಇಲಾಖೆಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಕಳಿಸಿ ಕೊಟ್ಟಿದ್ದೇವೆ. ನಾವು ಕೂಡ ಯಾವತ್ತು ನಾವು ಕೂಡ ಗ್ರಾಮಸ್ಥರ ಜೊತೆಗೆ ಇಡ್ತೇವೆ. ನಾವು
ಗ್ರಾಮಸ್ಥರು ನಮಗೆ ಪ್ರಮುಖ, ಗ್ರಾಮಸ್ಥರ ಜೊತೆಗೆ ಇರ್ತೇವೆ. ಕಾನೂನು ರೀತಿಯಲ್ಲಿ ಎಲ್ಲರಿಗೂ ಕೂಡ ಜೀವಿಸುವ ಹಕ್ಕು ಕೂಡ ಇದೆ, ಕಾರ್ಯನಿರ್ವಹಿಸುವ ಹಕ್ಕು ಕೂಡ ಇದೆ. ಅದು ಈಗಾಗಲೇ ದಾವೆ ಕೂಡ ಕೋರ್ಟಲ್ಲಿದೆ. ಕಾನೂನು ರೀತಿಯಲ್ಲಿ ಯಾವ ವ್ಯವಸ್ಥೆ ಆಗಬೇಕೋ ಅದಾಗುತ್ತೆ ಸರ್, ಖಂಡಿತ. ಸರಿ, ಈಗ ಕೊನೆಯ ಪ್ರಶ್ನೆ, ಗ್ರಾಮದ ಅಭಿವೃದ್ಧಿಯ ದೃಷ್ಟಿಯಿಂದ ನಿಮ್ಮಲ್ಲಿರುವಂತ ಮುಂದಿನ ಯೋಜನೆ ಏನಿದೆ? ನಿಮ್ಗೆ ಇರುವಂತ ಕನಸು ಏನಿದೆ? ಕನಸು ನನಸು ಆಗ್ಲಿಲ್ಲ ನನ್ನ ಕೈಯಿಂದ ಅಂತ ಹೇಳುವಂತ ಬೇಜಾರು ಇದೆ ನಿಮ್ಗೆ. ಏನಾಗ್ಬೇಕು ಗ್ರಾಮದಲ್ಲಿ? ನಾನು ಕಲಿತಂತ ಒಂದು ಶಾಲೆ ಸರ್, ಪಾಂಡವರ ಕಲ್ಲು ಕೇಂದ್ರದಲ್ಲಿ ಇರುವಂತಹ ಶಾಲೆ. ಅದಕ್ಕೊಂದು ರಂಗಮಂದಿರ ಅದು ಗ್ರಾಮ ವಿಕಾಸದಲ್ಲಿ ಇಟ್ಟಿದ್ರು. ಅದನ್ನೊಂದು ನನ್ನ ಕೈಯಲ್ಲಿ ಈ ಡಿಸೆಂಬರ್ ಅಲ್ಲೇ ಅದನ್ನೊಂದು ಲೋಕಾರ್ಪಣೆ ಮಾಡ್ಬೇಕಂತ ನನಗೆ ತುಂಬಾ ಆಸೆ ಇತ್ತು. ಆ ಶಾಲೆಯ ವಿದ್ಯಾರ್ಥಿಯಾಗಿ ತುಂಬಾ ಆಸೆ ಇತ್ತು ಸರ್. ಅದು ಏನಂದ್ರೆ ತಾಂತ್ರಿಕ ಸ್ವಲ್ಪ ಅಡಚಣೆ ಆಯ್ತು. ಅದು ಮೊದಲೊಂದು ಅರ್ಧದಲ್ಲಿ ನಿಂತ ಕಟ್ಟಡ ಇತ್ತು. ಆ ಕಟ್ಟಡದಕ್ಕೆ ಇದನ್ನು ಶಿಫ್ಟ್ ಮಾಡುವಾಗ ಸ್ವಲ್ಪ ತಾಂತ್ರಿಕ ಅಡಚಣೆ ಆಗಿದೆ. ಈಗ ಅದು ಕಾಮಗಾರಿ ಪ್ರಸ್ತಾವನೆ ಹೋಗಿದೆ, ಇನ್ನು ಟೆಂಡರ್ ಹಂತದಲ್ಲಿ ಇದೆ ಅಷ್ಟೇ. ಇನ್ನು ಆಗ್ತದೆ, ಕಾಮಗಾರಿ ಆಗ್ತದೆ. ಮತ್ತೊಂದು ಅದನ್ನೊಂದು 10ನೇ ತರಗತಿಯವರೆಗೆ ವಿಸ್ತರಣೆ ಮಾಡ್ಬೇಕಂತ ಒಂದು ಆಸೆ ಇತ್ತು ನನಗೆ. ಪ್ರಸ್ತಾವನೆಯನ್ನು ಕೂಡ ಶಿಕ್ಷಣ ಇಲಾಖೆ ಕೂಡ ನಾನು ಸ್ವತಃ ಅಧ್ಯಕ್ಷ ನೆಲೆಯಲ್ಲಿ ಕಲಿಸಿದ್ದೇನೆ. ಮತ್ತೊಂದು ವಿಚಾರ ಆದ್ರೆ ಅದೇ ನಮ್ಮಲ್ಲಿ ಒಂದು ಕೃಷಿಕರಿಗೆ ಬೇಕಾಗುವಂತ ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡ್ಬೇಕಂತ ಅದೊಂದು ಆಸೆ ಇದೆ ನನಗೆ. ಸರಿ, ಹಲವಾರು ಆಸೆಗಳನ್ನು ಹೊತ್ತುಕೊಂಡು ಗ್ರಾಮ ಪಂಚಾಯತ್ನ ಗಾದಿಯಲ್ಲಿ ಕುಳಿತು ತನ್ನ ಸಾರಥ್ಯದಿಂದ 2.5 ವರ್ಷಗಳ ಕಾಲ ಜನರ ಸೇವೆಯನ್ನು ಮಾಡಿದಂಥ ಬಡಗ ಕಜೆಕಾರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ದೇವದಾಸ್ ಅವರ ಇಷ್ಟು ಹೊತ್ತು ತಮ್ಮ ಅನಿಸಿಕೆಗಳನ್ನು, ತಮ್ಮ ಗ್ರಾಮದ ಕಷ್ಟ ಸುಖಗಳನ್ನು ನಮ್ಮ ಜೊತೆ ತೆರೆದಿಟ್ರು. ನಿಮ್ಮ ಮುಂದಿನ ಹೆಜ್ಜೆ ಪಯಣ ಉತ್ತಮವಾಗಲಿ ಎಂದು ನಮ್ಮ ಬಂಟ್ವಾಳದ ನಮ್ಮ ನ್ಯೂಸ್ನ ಈ ವಿಭಾಗ ನಿಮಗೆ ಹಾರೈಸುತ್ತಾ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ನಿಮ್ಮದು ಕೂಡ ಒಂದು ಒಳ್ಳೆಯ ಪ್ರಯತ್ನ ಈ ನಮ್ಮ ನ್ಯೂಸ್ನಿಂದ. ಇದು ಪ್ರಯತ್ನ ಕೂಡ ಒಳ್ಳೆಯದಾಗಲಿ ಅಂತ ಶುಭಾಶಯ. ಧನ್ಯವಾದಗಳು. Introducing the epic new Swift. Time to go swifting. ಓಂ ಪವರ್ ಟರ್ಮಿನಸ್ ಆಟೋಮೋಟಿವ್ ಬ್ಯಾಟರಿಗಳು, ಇನ್ವರ್ಟರ್ಸ್, ಯುಪಿಎಸ್, ಆನ್ಲೈನ್ ಯುಪಿಎಸ್, ಸೋಲಾರ್ ಇನ್ವರ್ಟರ್ಸ್ ಮತ್ತು ನವೀಕರಿಸಬಹುದಾದ ಇಂಧನ ಉಪಕರಣಗಳು, ಟ್ಯೂಬ್ಯುಲರ್ ಬ್ಯಾಟರೀಸ್, ಸಿಸಿಟಿವಿ ಕ್ಯಾಮೆರಾಸ್, ಡಿವಿಆರ್ ಮತ್ತು ಸೆಕ್ಯೂರಿಟಿ ಸಿಸ್ಟಮ್ಸ್, ಗ್ಯಾಸ್ ಗೀಸರ್ಗಳು ನಮ್ಮಲ್ಲಿವೆ. ಗುಣಮಟ್ಟದ ಉತ್ಪನ್ನಗಳ ಭರವಸೆಗಾಗಿ ಇಂದೇ ಭೇಟಿ ನೀಡಿ. ಓಂ ಪವರ್ ಟರ್ಮಿನಸ್, ವಿಶ್ವಾಸ್ ಹೈಟ್ಸ್, ಪಂಪೆಲ್, ಮ್ಯಾಂಗ್ಳೂರ್.